ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ನಿಜಕ್ಕೂ ಇವ್ರ ಜೊತೆ ನಾನು ಮಾತಾಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕನ್ನಡ ಚಿತ್ರರಂಗವನ್ನು ತುಂಬ ಹತ್ತಿರದಿಂದಂತಹ ಬಲ್ಲವರು, ಎಲ್ಲ ಸ್ಟಾರ್ಗಳ ಒಂದು ಒಳ್ಳೆಯ ಒಡನಾಟ ಇದ್ದಂತಹ ಒಬ್ಬ ಹಿರಿಯ ಸಿನಿಮಾ ಪತ್ರಕರ್ತರಾದಂತಹ ಗಣೇಶ್ ಕಾಸರಗೋಡು ಸರ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಅಲ್ಲೊಂದಿಷ್ಟು ಹಳೆ ವಿಚಾರಗಳನ್ನು ಮೆಲ್ಕು ಹಾಕ್ತಾ ಹೋಗೋಣ ಬನ್ನಿ ಸರ್. ಮೊದಲನೇದಾಗಿ ನಿಮಗೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ಶಿವು. ಸರ್ ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದೆ ಸರ್ ಸಾಮಾನ್ಯವಾಗಿ ಯಾವ ಫಿಲ್ಮ್ ಜರ್ನಲಿಸ್ಟ್ ಕೂಡ ಫಸ್ಟ್ ಕ್ಲಾಸ್ ಅಂತ ಹೇಳಲ್ಲ. ಹೌದು, ಫಸ್ಟ್ ಕ್ಲಾಸ್ ನಾನು ಎಲ್ಲ ಕಡೆ ಅಷ್ಟೇ ಖುಷಿಯಾಗಿಟ್ಟಿದೆ ನನಗೆ. ನಿಜ. ಇಂಡಸ್ಟ್ರಿ ನೆಮ್ಮದಿದೆ, ಶಾಂತಿ ಇದೆ, ಆರಾಮಾಗಿದೆ. ಎಷ್ಟೋ ಜನ ಈ ಮಾತು ಹೇಳಿದ ತಕ್ಷಣ ನೆನಪಾಯ್ತು ಸರ್, ಸಿನಿಮಾ ಅಂದರೆ ಬಿಡಪ್ಪ ಸಿನಿಮಾ ಏನಂತ ಅಂತಾರೆ. ಆದರೆ ನೀವು ಹೇಳೋದು ಫಸ್ಟ್ ಕ್ಲಾಸ್ ಅನ್ನುವಂಥದ್ರಲ್ಲೇ ಇದೆ. ಅಂದರೆ ಫಸ್ಟ್ ಕ್ಲಾಸ್ ಆಗಿತ್ತು ಜೀವನ ಸಿನಿಮಾ ಅನ್ನುವಂಥದ್ದು. ಸರ್ ನನ್ನ ಒಂದು ಮೊದಲ ಪ್ರಶ್ನೆ ಏನಂತಂದರೆ, ಚಿತ್ರರಂಗವನ್ನು ತುಂಬ ಹತ್ತಿರದಿಂದ ನೀವು ನೋಡಿದ್ದೀರಾ. ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಅಂಬರೀಷ್ ಸರ್ ಇರ್ಬೋದು, ಶಂಕರ್ ನಾಗ್ ಸರ್, ಎಲ್ಲ ದಿಗ್ಗಜರ ಜೊತೆ ಒಡನಾಟ ಇದ್ದಂಥವ್ರು ನೀವು. ಅವತ್ತಿನ ಒಂದು ಚಿತ್ರರಂಗ, ಇವತ್ತಿನ ಒಂದು ಚಿತ್ರರಂಗವನ್ನು ನೋಡುವಂಥದ್ದಾದರೆ ಮೊದಲನೇ ಪ್ರಶ್ನೆ ನಿಮ್ಗೆ ಏನು ನೆನಪಾಗುತ್ತೆ? ನಿಮಗೆ ಆ ಹಳೆ ನೆನಪುಗಳನ್ನು ಮೆಲ್ಕು ಹಾಕೋಬೇಕಂದ್ರೆ ಏನು? ಆಗ ಪ್ರೆಸ್ ಮೀಟು ಹುಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿದೆ ಪ್ರೆಸ್ ಮೀಟು? ಒಂದಿನಕ್ಕೆ 5 ಪ್ರೆಸ್ ಮೀಟೆಲ್ಲ ನಡೆದಿದೆ. ಇದೇ ಗ್ರೀನ್ ಹೌಸ್ನ ಸೆಲ್ಲರ್ನಲ್ಲಿ. ಗ್ರೀನ್ ಹೌಸು ನಮ್ಮ ಅಡ್ಡೆ ಅದು. ಹೌದು ಹೌದು. ಈಗ ಬೇಡ ಅಂತ ಅನಿಸುತ್ತೆ. ಯಾವ ಪ್ರೆಸ್ ಮೀಟಿಗೆ ಹೋಗೋದು ಬೇಡ, ಎಲ್ಲ ಬದಲಾಗಿಬಿಟ್ಟಿದೆ. ಅಂದರೆ ನಮ್ಮನ್ನು ಕಡೆಗಣಿಸ್ತಾರೆ ಅಂತ ಹೇಳಿಲ್ಲ. ನಾವು ಪಿ ಆರ್ ಒ ಕರಿತಾ ಇದ್ದಾರೆ, ಬನ್ನಿ ಸರ್ ನೀವು ಬನ್ನಿ, ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲ ಯಾರು ಹುಡುಗರಿದ್ದಾರೋ ಅವರಿಗೆಲ್ಲ ಸ್ವಲ್ಪ ಇದಿರುವಂಥ ಒಂದು ಗೌರವ ಅದು ಬರುತ್ತೆ, ಒಂದು ಭಯನಿರುತ್ತೆ ಅಂತೇಳಿ ಎಲ್ಲ ಪಿ ಆರ್ಗಳು ಹಾಗೆ ಹೇಳ್ತಾ ಇದ್ದಾರೆ. ಸೊ ಇದು ಬದಲಾದ ಒಂದು ಸಂದರ್ಭ. ಇದು ಆಗಬಾರ್ದಿತ್ತು, ಬಟ್ ಆಗೋಯ್ತು. ಆಗ ಈ ಕಲ್ಚರೇ ಇರಲಿಲ್ಲ, ಯಾವುದು ಕ್ಯಾರವನ್ ಕಲ್ಚರೇ ಇರಲಿಲ್ಲ. ನಾವು ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದವರು. ನಮ್ಮಂಥವರಿಗೆ ಇವತ್ತು ಯಾವುದೋ ಒಬ್ಬ ಸ್ಟಾರ್ ಬಂದ್ಬಿಟ್ಟು ಇಲ್ಲಿ ಮಾತಾಡಿ ಹಂಗೆ ಹೋಗ್ಬಿಟ್ಟು ಕ್ಯಾರವನ್ ಹತ್ತಿದ್ರೆ ಅದು ಲೈಕ್ ಆಗಲ್ಲ, ನಮಗೆ ಇಷ್ಟ ಆಗಲ್ಲ. ಅದು ಈಗ ಆಗ್ತಾಯಿದೆ, ಅದು ಆಗಬಾರ್ದಿತ್ತು. ಆಮೇಲೆ ಎಲ್ಲ ದುಡ್ಡು, ಪೈಸೆ. ಬಹುಶಃ ಇಷ್ಟು ಸಮಯ 45 ವರ್ಷ ಆಯಿತು ನಾನು ಫೀಲ್ಡಿಗೆ ಬಂದು. 45 ವರ್ಷದಲ್ಲೇ 45 ಪತ್ರಿಕೆ ಚಾನಲ್ ಎಲ್ಲ ಸೇರಿಕೊಂಡು 45 ಪತ್ರಿಕೆಯಲ್ಲಿ ದುಡಿದಿದ್ದೀನಿ. ಅದು ನನ್ನ ಹೆಮ್ಮೆ. ಯಾಕಂದರೆ ಕರೆದು ಕೆಲಸ ಕೊಡ್ತಾಯಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಫಿಲ್ಮ್ ಜರ್ನಲಿಸ್ಟ್ 50 ವರ್ಷ ಆಯಿತು ಅವರಿಗೆ ಪ್ರಾಯ, ಅವರನ್ನು ಕೇರ್ ಮಾಡೋರಿಲ್ಲ. ಎಷ್ಟೋ ಜನ ಗೊತ್ತಿಲ್ಲದೆ ಸತ್ತೋಗ್ಬಿಟ್ಟಿದ್ದಾರೆ, ಮೂಲೆ ಗುಂಪು ಮಾಡಿಬಿಡ್ತಾರೆ. ನೆಕ್ಸ್ಟ್ ಏನೂ ಇಲ್ಲ. ಶ್ಯಾಮಸುಂದರ್ ಕುಲಕರ್ಣಿ ಅಂತೇಳಿ ಗ್ರೇಟ್ ಮ್ಯಾನ್, ಸಿನಿಮಾದಲ್ಲಿ ಅದ್ರ ಜೊತೆನೇ ಇದ್ದವರು, ಅವರು ತೀರ್ಕೊಂಡ್ರು. ಯಾರಿಗೆ ಗೊತ್ತಾಯಿತು? ಅವ್ರಿಗೆ ಗೊತ್ತಿತ್ತು, ಕುಲಕರ್ಣಿಯವರಿಗೆ ಸಿನಿಮಾ ಎಂತೆಂಥ ಹಾಡು ಬರೆದಿದ್ದಾರೆ, ಎಂತೆಂಥ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಂಥ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಗೊತ್ತಿತ್ತು. ಸೊ ನನ್ನ ಸಾವನ್ನು ಯಾರಿಗೂ ತಿಳಿಸ್ಬೇಡಿ, ನನ್ನ ಹೆಣನ ನೋಡಲಿಕ್ಕೆ ಯಾರೂ ಬರಬಾರ್ದು ಅಂತ ಹೇಳಿದಪ್ಪ ಜರ್ನಲಿಸ್ಟ್, ಫಿಲ್ಮ್ ಜರ್ನಲಿಸ್ಟ್. ಪ್ರಾಯಶಃ ಅವರೇ ಒಬ್ಬರೇ. ಅದೇ ಹೇಳುತ್ತೆ ಎಲ್ಲ ಮೂಲೆ ಗುಂಪು ಮಾಡಿದ್ದಾರೆ ಅಂತೇಳಿ. ನಾನು ಹಾಗೆಲ್ಲ ಮೂಲೆ ಗುಂಪು ಆಗೋ ಮನುಷ್ಯ ಅಲ್ಲ. ನನ್ನ ಒಂದು ಗುರಿ ಇತ್ತು, ಪ್ರೆಸ್ ಮೀಟಲ್ಲಿ ಏನೋ ಒಂದು ದೊಡ್ಡ ಗಲಾಟೆ ಆಗಲಿ, ಏನೋ ಒಂದು ಘಟನೆ ಆಗಲಿ ನಡೆದಾಗ ಪಕ್ಕದವ್ರು ನಾವು ಹೋಗಿರಲ್ಲ, ಅವ್ರು ಹೇಳಬೇಕು ಈ ಹೊತ್ತಿಗೆ ಗಣೇಶ್ ಕಾಸರಗೋಡು ಇರಬೇಕಾಗಿತ್ತು ಅಂತ. ತುಂಬ ಘಟನೆ ನಡೆದಿದೆ, ಅದು ನನ್ನ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಟ್ಟದಕ್ಕಲ್ಲ, ಈಗ ಇರಬೇಕಾಗಿತ್ತು, ಏನೋ ಒಂದು ಮಾಡ್ತಿದ್ದ ಮನುಷ್ಯ ಅಂತೇಳಿ. ಅದು ನನ್ನ ಛಾಪು, ಅದು ನನ್ನ ಹೆಮ್ಮೆ. ಅದು ತುಂಬ ಅಹಂಕಾರ ಅಲ್ಲ, ಅದು ನನ್ನ ಹೆಮ್ಮೆ. ಅದು ನಾನು ಪಡ್ಕೊಂಡು ಬಂದ ಜಾಗ, ಸ್ಥಾನ. ಅದು ಪಡೆದಿದ್ರಲ್ಲಿ ಯಾರನ್ನು ಕೇರ್ ಮಾಡಲ್ಲ, ಯಾರನ್ನು ಕೇರ್ ಮಾಡಲ್ಲ. ಒಬ್ಬ ಸ್ಟಾರಿಗೆ ಫೋನ್ ಮಾಡಿದ್ರು ನೋಡಿ, ಯಾರು ಬರ್ತಾರೆ? ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಒಂದು 10 ಜನ ಇಲ್ಲಿರ್ತಾರೆ ಅವರನ್ನು ರಕ್ಷಿಸಲಿಕ್ಕೆ, ನಾವು ತಿಂದುಬಿಡ್ತೇವೆ ಅವರು. ನಾವು ನೋಡಿದವರು, ರಾಜ್ಕುಮಾರ್ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿದವರು ನಾನು. ಈಗ ನೋಡ್ತಿದ್ದೇನೆ, ಇವರನ್ನು ಹೇಗೆ ಭೇಟಿಯಾಗೋದು ಸಾಧ್ಯನೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸೇ, ಹೆಸರು ಬೇಕಾಗಿಲ್ಲ. ಹಾಗೆ ಇದೆ ಪರಿಸ್ಥಿತಿ. ಒಂದು ಸಲ ಇವರು ಹೇಳಿದ್ದಾರೆ, ಯಾರು ರವಿಚಂದ್ರನ್ ಹೇಳಿದ್ದಾರೆ, ನಿಜ. ಈಗ ಕೈ ಕೊಟ್ಬಿಡ್ತಾರೆ, ಉಂಗುರ ಹೇಳ್ಬಿಡ್ತಾರೆ, ವಾಚ್ ಎಳೆದ್ಬಿಡ್ತಾರೆ, ಹೀಗೆ ಹತ್ತಿರ ಬರ್ತಾರೆ, ಇಲ್ಲಿ ಗೀಸಾಗ್ಬಿಡ್ತಾರೆ. ಇದೆಲ್ಲ ನಿಜ. ಅದಕ್ಕಾಗಿ ಇಂಥ ಒಂದು 10 ಜನರನ್ನು
ಬಾಡಿ ಗಾರ್ಡ್ಸಲ್ಲಿ ಇಟ್ಕೊಂಡು ಓಡಾಡೋದಿದೆಯಲ್ಲ ಅದಲ್ಲ. ನಿಮಗೆ ಬೇಕಾಗಿದ್ದು ಜನ ರಿಜೆಕ್ಟ್ ಮಾಡಿದ್ರೆ ನೀವು ಏನೂ ಅಲ್ಲ ಇಂಡಸ್ಟ್ರಿಯಲ್ಲಿ. ಆ ಜನದ ತಪ್ಪಿಸ್ಕೊಂಡು ಓಡ್ತೀರಲ್ಲ, ಈ ಜನದಲ್ಲ ಜರ್ನಲಿಸ್ಟ್ಗಳನ್ನು ತಪ್ಪಿಸ್ಕೊಂಡು ಓಡಾಡ್ತಾರೆ. ಈಗ ಒಂದು ಪ್ರೆಸ್ ಮೀಟ್ ಮುಗ್ದ ಮೊದಲು ಗ್ರೀನ್ ಹೌಸ್ನಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಿದ್ದಾಗ ಆ ಸ್ಟೇಜ್ ಮೇಲೆ ಏನು ನಡೀತೋ ಅದು ಪ್ರೆಸ್ ಮೀಟೇ ಅಲ್ಲ, ಅವ್ರು ಸಿನಿಮಾ ಬಗ್ಗೆ ಏನೋ ಹೇಳ್ಕೊಂಡಿದ್ದಾರೆ. ಆಮೇಲೆ ನಾವು ಇಲ್ಲಿ ಕೂತ್ಕೊಳ್ತೀವಲ್ಲ, ಎಲ್ಲ ಸ್ಟಾರ್ಗಳು ಬಂದು ಕೂತ್ಕೊಳ್ಳೋದು ಸರ್. ಅದು ಸೀನ್ ಹೆಂಗಿದೆ ಗೊತ್ತಾ? ಗಣೇಶ್ ಕಾಸರಗೋಡು, ಉದಯ ಮರ್ಕಿಣಿ, ಶೆಣೈ, ಜೋಗಿ ಕೂತ್ಕೊಂಡು ಮಾತಾಡೋದು ಏನು ತುಂಬ ಚಂದ. ನಮ್ಗೆ ಸಬ್ಜೆಕ್ಟ್ ಅದು. ಇಂಥ ಪ್ರೆಸ್ ಮೀಟ್ನಲ್ಲಿ ಇವರು ಮಾತಾಡಿದ್ರು ಅಂತ ನಾವು ಆಮೇಲೆ ತಗೊಳ್ಳೋದು. ಇದು ನಡೀತಾ ಬಂದಿದೆ. ಈಗೇನಿದೆ ನಿಜ ಸರ್. ಯಾಕಂದರೆ ನಿಜಕ್ಕೂ ಯಾಕಂದರೆ ನೀವು ಹೇಳ್ದಂಗೆ ಅರ್ಥಪೂರ್ಣವಂತಹ ಮಾತುಗಳು ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ಒಂದು ಬದಲಾದಂತಹ ಸ್ಥಿತಿಗಳಿರ್ಬೋದು, ಸ್ಟಾರ್ಗಳ ಮನಸ್ಥಿತಿಗಳಿರಬಹುದು, ಇವತ್ತಿನ ಬರ್ತಾ ಇರುವಂತಹ ಚಿತ್ರಗಳ ಸ್ಥಿತಿ ಕೂಡ ಇರಬಹುದೇನೋ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ ಅಂದರೆ ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಚಿತ್ರಗಳು ಥಿಯೇಟ್ರಿಗೆ ಬರುವಂತಹ ಜನಸಂಖ್ಯೆಗಳಾಗಿರಬಹುದು, ಅವತ್ತಿನ ಒಂದು ಮಾಧ್ಯಮಗಳ ಸಿನಿಮಾಗೆ ಸಿಗುವಂತಹ ಪ್ರಚಾರವಿರಬಹುದು, ಎಲ್ಲವೂ ಕೂಡ ಒಂದು ವಿಭಿನ್ನವಾಗಿ ನಡೀತಾ ಇತ್ತು. ಬಟ್ ಇವತ್ತು ನೀವು ಹೇಳ್ದಂಗೆ ಪ್ರೆಸ್ ಮೀಟ್ಗಳ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳುವಂಥದ್ದಾದರೆ, ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ ಆ್ಯಸ್ ಅ ಸಿನಿಮಾ ವಿಮರ್ಶಕರಾಗಿ ಆ್ಯಂಡ್ ತುಂಬ ಹತ್ತಿರದಿಂದ ನೀವು ಬಲ್ಲವರಾಗಿ ಇವತ್ತಿನ ಬದಲಾವಣೆಗೆ ಏನು ಕಾರಣ ಅಂತ ನಿಮಗೆ ಅನಿಸುತ್ತೆ ಸರ್? ಸಿನಿಮಾ ಕಥೆಗಳಲ್ಲಿರ್ಬೋದು, ಎಲ್ಲದರಲ್ಲಿರ್ಬೋದು. ಇಂಡಸ್ಟ್ರಿ ಕೂಡ ಹಾಗೆ ನಮ್ಮನ್ನು ದೂರಿಟ್ಟಿದೆ. ಇದು ಪರಸ್ಪರ ಆಗಬೇಕಾಗಿರೋದು. ನಮಗೆ ಇಂಡಸ್ಟ್ರಿ ಬೇಕು, ಇಂಡಸ್ಟ್ರಿಗೆ ನಾವು ಬೇಕು. ಅಂದರೆ ಪತ್ರಕರ್ತರು, ಜರ್ನಲಿಸಮ್ ಬೇಕು. ನೋಡೋ ದೃಷ್ಟಿನೇ ಬದಲಾಗಿದೆ. ಯಾಕಂದರೆ ನಾವು ಹಾಗಿದ್ದೀವಿ. ತುಂಬ ಜನ ದುಡ್ಡಿಗಾಗಿ ಸೇರಾಗ್ಬಿಟ್ಟಿದ್ದಾರೆ. ಯಾರು ಏನು ಮಾಡೋಕ್ಕಿಲ್ಲ. ಇವತ್ತು ನಾನು ಕೂಡ ಅಧಿಕೃತವಾಗಿ ಜಗಳ ಆಡೋದಾಗಲಿ ಅಥವಾ ಪ್ರತಿಭಟಿಸೋದಾಗಲಿ ಅದರ ಹಕ್ಕು ನನಗೆ ಸಿಕ್ಕಿರೋದೇನೆಂದರೆ ಒಬ್ಬನ ಮುಂದೆ ನಾನು ಕೈ ಚಾಚಿರೋದು. ಒಬ್ಬ ಕೊಟ್ಟ ದುಡ್ಡನ್ನು ನಾನು ತೊಗೊಂಡಿಲ್ಲ. ಸಾಧ್ಯ ಆದರೆ ಅಸಹಾಯಕ ಕಲಾವಿದರಿಗೆ ಯಾವುದೋ ಪ್ರೊಡ್ಯೂಸರಿಗೆ ಫೋನ್ ಮಾಡಿಬಿಟ್ಟು, ಸರ್ ಈ ತುಂಬ ಕಂಗಾಲಾಗಿದ್ದಾರೆ, ನಿಮ್ಮಿಂದ ಎಷ್ಟು ಕೊಡಲಿಕ್ಕೆ ಸಾಧ್ಯ ಅವರಿಗೆ ಅಂತ ಹೇಳಿದಾಗ, ಅಣ್ಣ ನೀವು ಹೇಳಿದಷ್ಟು ಕೊಡ್ತೀವಿ ಅಂತೇಳಿ 25,000 50,000ವರೆಗೆ ಕೊಟ್ಟಿದ್ದಿದೆ. ಬಟ್ ನೀವು ಬಂದು ಕೊಡಬೇಕು ಅವರಿಗೆ ಅಂತ. ನಾನು ತೊಗೊಂಡಿರೋದಕ್ಕೆ ಅರ್ಥ ಬೇರೆ ಆಗಿಬಿಡ್ತದೆ. ಸೊ ನಾನು ಅಂಥದ್ದೊಂದು ಇದ್ದರೆ ಪ್ರೆಸ್ ಮೀಟ್ನಲ್ಲಿ ಯಾವ ಪ್ರಶ್ನೆ ಕೇಳಲಿಕ್ಕಾಗಲ್ಲ. ಅವ್ನು ಕೇಳಿಬಿಡ್ತಾನೆ, ಸುಮ್ಮನೆ ಗೊತ್ತಾ ನೀನು ಅಂತ ಹೇಳ್ಬಿಡ್ತಾನೆ. ನಾನು ಕೇಳಿ ಯಾರಾದ್ರು ಅದೇ ನನಗೂ ಉಳ್ದ ಯಾರಿದ್ದಾರೋ ಅವ್ರಿಗಿರೋ ವ್ಯತ್ಯಾಸ ಅದು. ಈಗಿನವರಿಗೆ ಎಸ್ಪೆಷಲಿ ಹಳಬರು ನಾವು ಇದ್ದೇವೆ. ನಮ್ಮ ಪತ್ರಿಕೋದ್ಯಮ, ಸಿನಿಮಾ ಪತ್ರಿಕೋದ್ಯಮ ಸುವರ್ಣಯುಗ. ಎಂಥ ಗೌರವ ಸಿಗ್ತಿತ್ತು, ಎಷ್ಟು ಗೌರವ ಕೊಡ್ತಿದ್ವಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ರು, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ರು. ತುಂಬ ಚೆನ್ನಾಗಿ 5 ಸ್ಟಾರ್ ಜೀವನ ನಮಗೆ ಅನುಕೂಲ ಮಾಡಿ ಕೊಡ್ತಾಯಿದ್ರು. ಅದು ಕೊಡಬೇಕು ಅಂತ ನಾನು ಹೇಳೋದಲ್ಲ, ಆ ಪ್ರೀತಿ ಇರಬೇಕು ಅಂತ, ಆ ವಿಶ್ವಾಸ ಇರಬೇಕು, ಅದು ಬರಬೇಕು, ಅದು ನಾವು ಸೃಷ್ಟಿಸಬೇಕು. ನಮ್ಮ ವರ್ತನೆಯಲ್ಲೇ ಇದೆ. ಈಗ ಅವರಿಗಿಲ್ಲ. ಒಂದು ಮೊಬೈಲ್ ಇಟ್ಕೊಂಡ್ರೆ ಅವರು ಯೂಟ್ಯೂಬರ್. ಕರೆಕ್ಟ್. ಅಲ್ಲ, ಮಾಧ್ಯಮಗಳು ಬದಲಾಗುವಂತಹ ರೀತಿ ಇವಾಗ ಮುಂಚೆ ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ಇರ್ಬೋದು, ಅದಾದಮೇಲೆ ವಿಜುವಲ್ ಮೀಡಿಯಾ ಅನ್ನುವಂಥದ್ದು, ಅದಾದಮೇಲೆ ಡಿಜಿಟಲ್ ಮೀಡಿಯಾ ಅಂತಿರ್ಬೋದು. ಇವತ್ತು ಯಾರು ಮೊಬೈಲ್ ಇರ್ತಾರೆ ನೀವು ಹೇಳ್ದಂಗೆ ಎಲ್ಲ ಮಾಧ್ಯಮದವರೇ, ಜರ್ನಲಿಸ್ಟ್ಗಳೇ ಆಗ್ತಾ ಇರುವಂಥದ್ದು. ಎಷ್ಟು ಅಪಾಯಕಾರಿ ಅಂತ ಅನಿಸುತ್ತೆ ಆ್ಯಸ್ ಅ ಸೀನಿಯರ್ ಜರ್ನಲಿಸ್ಟ್ ಆಗಿ ನಿಮಗೇನು ಅನಿಸುತ್ತೆ ಸರ್ ಈ ಒಂದು ಬೆಳವಣಿಗೆ ನೋಡಿದಾಗ ನಿಮಗೆ? ಇಲ್ಲ, ಯಾರು ಕೇರ್ ಮಾಡಲ್ಲ. ಹ್ಞೂ ಯಾರು ಕೇರ್ ಮಾಡಲ್ಲ. ನಾವು ನಮ್ಮ ಮೊಬೈಲ್ ಹಿಡ್ಕೊಂಡು, ನಮ್ಮ ಕ್ಯಾಮರಾ ಹಿಡ್ಕೊಂಡು ಏನು ಸಂಪಾದನೆ ಮಾಡ್ತೀವೋ ಅದು ಅಷ್ಟು ಮಾತ್ರ ಅವರಿಗೆ ಸಿಗ್ತದೆ. ಅದರ ಹೊರತಾಗಿ ಗೌರವ ಸಿಗಲ್ಲ, ಬೆಲೆ ಇಲ್ಲ. ದುಡ್ಡು ಸಿಗ್ಬೋದು. ದುಡ್ಡು ಮಾಡೋದಿದ್ರೆ ನಾನು ಅರ್ಧ ಜರಗನಹಳ್ಳಿಯನ್ನು ಪರ್ಚೇಸ್ ಮಾಡ್ತಿದ್ದೆ 45 ವರ್ಷದಲ್ಲಿ. ತುಂಬ ಜನ ಈ ರವಿ ಬೆಳಗೆರೆ ಜೊತೆ ಫ್ರೆಂಡ್ಶಿಪ್ ಇದ್ದು ಅವರು ನೋಡು, ರವಿ ಬೆಳಗೆರೆ ಕೆಲಸ ಕೊಟ್ಟಿದ್ದು ನಾನು. ಅಭಿಮಾನಿ ಪ್ರಕಾಶ ಅಂದಲ್ಲಿ ಒಂದು ದಿವಸ ಬಂದುಬಿಟ್ಟಾರೆ. ಹೌದಾ ಸರ್? ಹೌದೌದು. ಬಂದು ಕೂತ್ಕೊಂಡು ನಾವು ರೋಡ್ನಲ್ಲಿ ಹೋಗ್ತಾಯಿದ್ರು. ಇದನ್ನು ರವಿ ಹೇಳಿದ್ದಾರೆ, ವಿಡಿಯೋ ಇದೆ, ಪ್ಲಸ್ ನಾನು ಪುಸ್ತಕದ ಬ್ಯಾಗ್ ಇದರಲ್ಲಿ ಬರೆದಿದ್ದಾರೆ. ಅಲ್ಲಿ ಹೋಗ್ತಾಯಿದ್ರು ರಾಜ್ಕುಮಾರ್ ರಸ್ತೆಯಲ್ಲಿ. ರವಿ ಬೆಳಗೆರಲ್ಲ ನೀವು ಅಂತ ಕರೆದೆ. ಬಂದು ಕೂತ್ಕೊಂಡು ನೋಡಿದ್ರೆ ರಮ್ಮು ಅಲ್ಲಿಂದ ಬಂದಿದ್ದಷ್ಟೇ, ಬಳ್ಳಾರಿಯಿಂದ. ಅಂದರೆ ಡಿಸ್ಮಿಸ್ ಆಗಿ, ಕಾಲೇಜಿಂದ ಡಿಸ್ಮಿಸ್ ಆಗಿ ಬಂದೆ ಅಷ್ಟೇ. ರಾತ್ರಿ ಫುಲ್ ಟೈಟಾಗಿದೆ, ಕಣ್ಣೆಲ್ಲ ಹಿಂಗೆ ಕೆಂಪಾಗಿಬಿಟ್ಟಿದೆ. ಏನು ರವಿ ಇದು, ಇಷ್ಟು ದೊಡ್ಡ ಕಥೆಗಾರರು, ಇಷ್ಟು ದೊಡ್ಡ ಪ್ರೊಫೆಸರ್, ನೀವೇನು ಹಿಂಗೆ? ಮುಂಚೆ ಪರಿಚಯ ಇತ್ತು ನಿಮಗೆ? ಗೊತ್ತಿತ್ತು. ಚಿತ್ರದೀಪದಲ್ಲಿ ನಾನು ನೋಡಿದ ತಾರೆಯರು ಅಂತ ಅವರ ಕೈಯಿಂದ ಬರ್ಸಿದ್ದು ನಾನು. ಓಕೆ. ಚಿತ್ರದೀಪ ಅಂತ ಫಸ್ಟ್ ನಾನು ಬಂದು ಜಾಯ್ನ್ ಆದ್ದು. ಅಲ್ಲಿ ನಾನು ನೋಡಿದ ತಾರೆಯರು. ಈಗ ನೋಡಿದ ತಾರೆಯರ ಬಗ್ಗೆ ಯಾವ ಜರ್ನಲಿಸ್ಟ್ಗಳು ಅಷ್ಟು ಚೆನ್ನಾಗಿ ಬರೆಯಲ್ಲ. ರವಿ ಬೆಳಗೆರೆ ಆವಾಗಲೇ ಬರ್ದಿದ್ದಾನೆ ನೋಡಿದ ತಾರೆಯರ ಬಗ್ಗೆ. ಅದಕ್ಕೆ ತಕ್ಕ ಹಾಗೆ ಪ್ರಕಾಶ್ ಶೆಟ್ಟಿ ಅಂತ ಕಾರ್ಟೂನಿಸ್ಟ್ ಇದ್ದಾರೆ, ಅವರು ಆ ಕಾರ್ಟೂನು ಕ್ಯಾರಿಕೇಚರ್ ಮಾಡ್ತಾಯಿದ್ರು ಆ ತಾರೆಯರ ಬಗ್ಗೆ. ಯಾರ ಬಗ್ಗೆ ರವಿ ಬರೀತಾರೋ
ಅವ್ರ ಬಗ್ಗೆ ಕಾರ್ಟೂನ್ ಮಾಡ್ತಾಯಿದ್ರು. ಸೊ ಅದೊಂದು ಬೇರೆ ಟ್ರೆಂಡ್ ಆಗೋಯ್ತು ಚಿತ್ರದೀಪ ಅದು. ಅಲ್ಲಿಂದಲೇ ಪರಿಚಯ. ಕತೆ ಓದಿದ್ದೇನೆ, ಅವನಿಗೆ ಅವಾರ್ಡ್ ಬಂದಿದೆ, ಇದೆಲ್ಲ ಗೊತ್ತು ನನಗೆ. ಸೊ ಏನು ರವಿ ಹೀಗಿದ್ರಿ ಅಂತ ಕೇಳಿದರೆ, ಒಂದು ಕೆಲಸ ಕೊಡಿಸು ಮಾರಾಯ ಅಂತ. ಕೆಲಸನ ನೀನಿಗೆ ಏನು ಕೆಲಸ ಕೊಡಿಸ್ತೀನಿ? ಏನಾದರೂ ಪರವಾಗಿಲ್ಲ, ಗುಡಿಸ್ಲಿಕ್ಕೆ ಕೊಡು, ಒರೆಸ್ಲಿಕ್ಕೆ ಕೊಡು, ನಾ ಮಾಡ್ತೇನೆ. ನಾನು ಬೆಂಗಳೂರಿನಲ್ಲಿ ನಿಲ್ಲಬೇಕು ಅಂತ. ನನಗೆ ಶಾಕ್ ಕೊಡೋದು. ಸೀದಾ ವೆಂಕಟೇಶ್ ಟಿ ವೆಂಕಟೇಶ್ ಓನರ್ದು ರವಿ ಬೆಳಗೆರೆ ಅಂತ ಒಂದು ಒಳ್ಳೆ ರೈಟ್ರ್ ಬಂದರೆ ನಮಗೆ ಬೇಕು, ಸ್ಟಾಫ್ ಬೇಕು, ಅವ್ರನ್ನು ಕರೆಸ್ಬೋದ ಅಂತ. ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಿ, ರವಿ ಬೆಳಗೆರೆ ಅಂತೇಳಿ ಹೇಳು, ಬಳ್ಳಾರಿಯಿಂದ ಬಂದವರು ಅಂತ ಕೇಳಿ ಆಮೇಲೆ ಮೊದಲು ಅವರನ್ನು ಕಳಿಸಿ ಅಡ್ರೆಸ್ ತೊಗೊಳ್ಳಿ ಅಂತೇಳಿ. ನಾನು ಕಳಿಸ್ಲಿಕ್ಕೆ ಹೋಗೋ ಅಡ್ರೆಸ್ ಕೊಟ್ಟು ಹೋಗಿ ಅಂತೇಳಿ ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ವ, ನೀವು ಬೇಕಾಗಿಲ್ಲ ಅಂತೇಳಿ ಕೇಳಿದೆ ವೆಂಕಟೇಶ್ ಅವ್ರ. ಯಾಕೆ ಸರ್ ಅಂತ. ಅವ್ರಿಗೆ ನಕ್ಸಲ್ ಸಂಬಂಧಪಟ್ಟ ಇದು ಕಾಂಟ್ಯಾಕ್ಟ್ ಇದೆ, ಸೊ ಅವರ ಮೆಂಟಾಲಿಟಿನೇ ಬೇರೆ, ನಮಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಮುಗೀತು. ನೆಕ್ಸ್ಟ್ ನಮ್ಮ ಅಲ್ಲಿ ಸ್ಟಾಫ್ ಕಮ್ಮಿ ಆದರು, ತುಂಬ ಕಮ್ಮಿ ಇದೆ. ನನಗೆ 8 ಪತ್ರಿಕೆ ಇದೆ ಅಲ್ಲಿ. ಆ 8 ಪತ್ರಿಕೆ ಹೆಡ್ ನಾನು, ಅಷ್ಟನ್ನು ಸುಧಾರಿಸ್ಬೇಕು. ಸ್ಟಾಫ್ ಸಾಕಾಗಲ್ಲ, ನನಗೆ ಬರೀಲಿಕ್ಕೂ ಟೈಮ್ ಇಲ್ಲ, ಬರೀ ಈ ಪ್ರೊಡಕ್ಷನ್ನೇ ನೋಡ್ಕೊಳ್ಳೋದೇ ಆಗೋದು. ಸೊ ಹೋಗಿ ಕೇಳಿದ್ರೆ, ನನಗೆ ಸ್ಟಾಫ್ ಬೇಕೇ ಬೇಕಿಲ್ಲದ್ರೆ ಆಗಲ್ಲ ಅಂತ ಹೇಳಿ ಕರೆಸಿ ರವಿ ಬೆಳಗೆರೆ ಅಂತ ಹೇಳಿ. ಅಲ್ಲಿ ಟೆಲಿಗ್ರಾಮ್ ಫಾರ್ಮ್ ರೆಡಿ ಇಟ್ಟಿದ್ದು, ಅಲ್ಲೇ ಸ್ಟಾರ್ಟ್ ಇಮಿಡಿಯೇಟ್ಲಿ ರವಿಗೆ ಫಸ್ಟ್ ಮಾಡಿ. ವೆರಿ ನೆಕ್ಸ್ಟ್ ಮಾರ್ನಿಂಗ್ ರವಿ ಇಲ್ಲಿದ್ದಾನೆ. ಸಂಚು ಏನೇನೋ ಪತ್ರಿಕೆ ಇತ್ತಲ್ಲ, ಅದರ ಹೆಡ್ ಅವನ್ನ ಮಾಡಿ. ಆಮೇಲೆ ಸಂಯುಕ್ತ ಕರ್ನಾಟಕ, ಕರ್ಮವೀರ ಅಂತ ಬೆಳೆದಿರೋದು. ನಾನು ಸಬ್ಜೆಕ್ಟ್ ಏನು ಹೇಳೋದಂದರೆ, ರವಿ ಬೆಳಗೆರೆ ಅದೆಲ್ಲ ಮಾಡಿಬಿಟ್ಟಿದ್ದಾನೆ, ಅವನಿಗೊಂದು ಕೆಲಸ ಕೊಟ್ಟ, ನೀನು ಯಾಕೆ ಹೀಗೆ ಇದ್ದಿ ಅಂತ. ನಾನು ಏನಾಗಿದ್ದೇನೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಕೋಟ್ಯಾಧಿಪತಿ ಆಗಬೇಕು. ಅದೇ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಸರ್ ಅದು. ಯಾಕಂದರೆ ನೀವು ಕೇಳದೇ ಇದ್ರೂ ಕೂಡ ಸಾರ್ವಜನಿಕರ ಪ್ರಶ್ನೆ ಆಗುತ್ತೆ ಅದು. ಅಂತಿಂಥ ಒಳ್ಳೊಳ್ಳೆ ಒಡನಾಡಿಗಳಿದ್ದಂಥವ್ರು ಕೂಡ, ಒಳ್ಳೆ ಹೆಸರಿದ್ದರೂ ಕೂಡ ಆಗಿಲ್ಲ ಅನ್ನೋಂಥ ಒಂದು ರೀತಿಯಲ್ಲಿ ಅವ್ರು ಕೇಳ್ತಾರೆ ಅಷ್ಟೇ. ಸೊ ಆ ಒಂದು ವಿಚಾರದಲ್ಲಿ ಅಲ್ಲ, ಚುಚ್ಚರಿಕೆ ಕೇಳಿರ್ಬೋದೇನೋ, ನನಗೇನು ಅದು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಶಾಂತಿ ಇದೆ, ಆರಾಮಾಗಿದ್ದೀನಿ. ನಿಮ್ಮ ಪ್ರಕಾರ ನೆಮ್ಮದಿ ಅಂದರೆ ಏನು ಸರ್? ಈಗ ನಾನು ಹೇಗಿದ್ದೇನೋ ಅದು ಹಾಗೆ ಇರೋದು, ಯಾವುದಕ್ಕೂ ಕೇರ್ ಮಾಡಲ್ಲ. ಪ್ರೀತಿ ಕೊಟ್ಟರೆ ಪ್ರೀತಿ ಕೊಡ್ತೀನಿ, ಗೌರವ ಕೊಟ್ಟರೆ ಗೌರವ ಕೊಡ್ತೀನಿ. ಊಟಕ್ಕೆ ಒಂದು 3 ಹೊತ್ತು ಊಟಕ್ಕೆ ಇದೆ ಮನೆಯಲ್ಲಿ, ನಮ್ಮನ್ನು ಅರ್ಥ ಮಾಡ್ಕೊಂಡಿರುವಂಥವರಿದ್ದಾರೆ, ಮತ್ತು ಓದಲ್ಲೆಲ್ಲ ಗೌರವ ಸಿಗುತ್ತೆ. ಅದಕ್ಕಿಂತ ಹೆಚ್ಚು ನಾನು ಬಯಸಲಿಲ್ಲ. ಈಗ ನಾನು ಏನು ಅನುಭವಿಸ್ತಾ ಇದ್ದೆ, ಅನುಭವಿಸೋದಂದ್ರೆ ಬೇರೆ ಅರ್ಥ, ನೆಗೆಟಿವ್ ಅರ್ಥ ಇಲ್ಲ. ನಾನೀಗ ಹೇಗೆ ಜೀವನ ಮಾಡ್ತಾ ಇದ್ದೇನೋ ಅದು ನನ್ನ ಕನಸಿಗೂ ಮೀರಿದ್ದು, ಅಷ್ಟು ಕೊಟ್ಟಿದ್ದೆ. ಅಂದ್ಕೊಂಡಿದ್ರೆ ಸರ್ ನೀವು ಹಿಂಗಾಗುತ್ತೆ ಅಂತ? ಖಂಡಿತ ಇಲ್ಲ. ಇಲ್ಲಿ ಬಂದಾಗ ಮಾಡೋದ ಕೆಲಸ ಇರಲಿಲ್ಲ ಶಿವು. ಸೈಕಲ್ ಹೊಡೆದಿದ್ದೀನಿ, ಸ್ಕ್ರೀನ್ ಪ್ರಿಂಟ್ ಮಾಡಿದ್ದೀನಿ, ಆರ್ಟ್ ವರ್ಕ್ ಮಾಡಿದ್ದೀನಿ, ಒಂದೊಂದು ಸಂಸ್ಥೆಗೆ ಮೋನೋಗ್ರಾಮ್ ಮಾಡಿಕೊಟ್ಟಿದ್ದೀನಿ. 5 ರೂಪಾಯಿ ಒಂದು ಮೋನೋಗ್ರಾಮ್ ಮಾಡಿಕೊಟ್ಟು. ತುಂಬ ಕಷ್ಟಪಟ್ಟಿದ್ದೀನಿ, ನೆನಪಾಗುತ್ತದಲ್ಲ. ಏನು ಅನಿಸುತ್ತೆ ಸರ್ ಈಗ ವಾಪಸ್ ಒಂದು ಕ್ಷಣ ಹಿಂಗೆ ನೋಡಿದಾಗ? ಇವತ್ತು ನಾನು ಬರ್ತಾ ಇರುವಾಗ ನಮ್ಮ ಮಿಸಸ್ ಗಾಯತ್ರಿ ಹತ್ರ ಮಾತಾಡ್ಕೊಂಡು ಬಂದೆ. ಎಂಥ ಜೀವನದಲ್ಲಿ ಇದ್ವಲ್ಲ, ಪ್ರತಿದಿನ ಮಾತಾಡ್ತೀವಿ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ನಮಗೆ ಸಿಕ್ಕಿದೆ. ಒಂದು ಗುಡಿಸಿನ ಮೇಲೆ ಜೀವನ ಮಾಡಿದ್ದು. ಇವತ್ತು ನನಗೆ ಒಂದು ಮನೆ, ಸ್ವಂತದ ಮನೆ ಇದೆ ಜರ್ಗನಲ್ಲಿ, ಮಹಡಿ ಕಟ್ಟಿಕೊಂಡಿದ್ದೀನಿ. 20-30 ಬೆಂಗಳೂರಿನಲ್ಲಿ ಮನೆ ಅಂದರೆ 20-30. ಆಮೇಲೆ ಊರಲ್ಲಿ ಒಂದು ಮನೆ ಕಟ್ಸ್ಕೊಂಡಿದ್ದೀನಿ. ಇದು ಯಾವ ಹಂಗು ಯಾವುದಿಲ್ಲ, ನನ್ನ ಸ್ವಂತ ದುಡಿಮೆಯಿಂದ 250 ರೂಪಾಯಿಗೆ ಬಂದೆ ಬೆಂಗಳೂರಿಗೆ ಸಂಬಳ. ನನ್ನ ಮ್ಯಾಕ್ಸಿಮಮ್ ಸಂಬಳ ನಾನು ತೊಗೊಂಡಿದ್ದೆ 50,000 ಸುದ್ದಿ ಟಿ ವಿಯಲ್ಲಿ ಶಶಿಧರ್ ಭಟ್ ಕೊಡಿಸಿರೋದು ಮ್ಯಾಕ್ಸಿಮಮ್ ಸಂಬಳ. ಅದರಿಂದ ಹೆಚ್ಚು ಎಲ್ಲೂ ಹೋಗಿಲ್ಲ. ಈಗೆಷ್ಟಿದೆ? ಲಕ್ಷಗಟ್ಟಲೆ ಸಂಬಳ ಇದೆ ಸ್ಟಾಫಿಗೆ, ಯಾವುದೇ ಸ್ಟಾಫ್, ಮೀಡಿಯಾ ಯಾವುದೇ ಆಗಿದ್ದರೂ ಕೂಡ ಬದಲಾವಣೆ ಆಗ್ತಾನೆ ಇದೆ. ನಾವು ಹೇಗಿದ್ದೀವಿ ಅದರ ಮೇಲೆ ನಮ್ಮ ವ್ಯಯ. ಹೆಚ್ಚು ಬೇಕು ಅಂತ ಹೇಳಿದ್ರೆ ಹೆಚ್ಚು ಬೇಕು. ನನಗೆ ದೊಡ್ಡ ಕನಸು ಅಂತ ಹೇಳಿಲ್ಲ. ರವಿಚಂದ್ರನ್ ಆಗಾಗ ಹೇಳ್ತಾರೆ, ಕನಸು ಕಾಣಿ ಅಂತ. ಆಮೇಲೆ ರವಿಚಂದ್ರನ್ ಪದೇ ನಾನು ಹೇಳೋ ಸಂದರ್ಭ ಬರುತ್ತೆ. ಯಾಕಂದರೆ ಒಂದು ನನ್ನ ಒಂದು ಫೋಟೋ ನೋಡಿದ್ರು ಅವರು, ಅದರಲ್ಲಿ ಹಿಂಗೆ ಇದೆ, ಏನು ಇದು ಹಿಂಗೆ ಇರ್ತದೆ. ಒಂದು ಕ್ಲಿಕ್ ಇದೆಯಲ್ಲ, ಇಡೀ ಜೀವಮಾನಕ್ಕೆ ಆಗುತ್ತೆ. ಒಂದು ಸ್ಮೈಲ್ ಕೊಟ್ಟರೆ ಆ ಸ್ಮೈಲ್ ಜೀವನ ಪೂರ್ತಿ ಇರುತ್ತೆ. ಅದರ ನಂತರ ಒಂದು ಕ್ಯಾಮರಾ ಸಿಕ್ಕಿದಾಗ ನಾನು ನಗಲಿಕ್ಕೆ ಕೊಡ್ತೇನೆ. ನಾಟಕ ಅಲ್ಲ, ಎಲ್ಲಿಂದ. ಇದು ರವಿಚಂದ್ರನ್ ತುಂಬ ಪಾಠ ಕಲಿಸಿದ್ದಾರೆ. ಇಂಡಸ್ಟ್ರಿಯವ್ರು ತುಂಬ ಪಾಠ ಕಲಿಸಿದ್ದಾರೆ. ಒಳ್ಳೆಯದನ್ನು ಕಲಿಸಿದ್ದಾರೆ, ಕೆಟ್ಟದ್ದನ್ನು ಕಲಿಸಿದ್ದಾರೆ. ನನ್ನ ಜೀವನ ಸರಿಯಾಗಿ ಹೋಗಬೇಕು ಅಂತ ಹೇಳಿದರೆ ಕೆಟ್ಟದ್ದನ್ನು ನಾನು ಅದನ್ನು ಪಾಠವಾಗಿ ತೊಗೊಂಡಿದ್ದೆ. ಸುಪಾರಿ ಅಂದರೆ ಗನ್ ಹಿಡಿದು ಇದು ಮಾಡುವಂಥಲ್ಲ, ಇನ್ನೊಬ್ಬನ ಕೈಯಲ್ಲಿ ಹೊಡೆಯುವಂಥದ್ದಲ್ಲ. ನನ್ನ ಕೆಲಸ, ನನ್ನ ಉದ್ಯೋಗ ಹೋಗಬೇಕು ಅಂತೇಳಿ
ಒಂದು 28 ಜರ್ನಲಿಸ್ಟ್ ಇದ್ದರು ವಿಜಯ ಕರ್ನಾಟಕ ನಾನಿದ್ದಾಗ. 28 ಮಂದಿ ಜರ್ನಲಿಸ್ಟ್ ಎಡಿಟರ್ ಹತ್ರ ಚಾಡಿಹಳ್ಳಿಗೆ ಹೋಗಿದ್ದಾರೆ ನಿಮ್ಮ ಬಗ್ಗೆ. ಹೌದೌದು, ವಿಶ್ವೇಶ ಭಟ್ ಹತ್ರ. ಅವರು ಹೋಗೋ ಸುದ್ದಿ ಗೊತ್ತಾಗಿ ವಿಶ್ವೇಶ ಭಟ್ ನನಗೆ ಫೋನ್ ಮಾಡಿದ್ದಾರೆ, ಗಣೇಶ್ 28 ಜನ ಬರ್ತಾ ಇದ್ದಾರೆ, ಏನು ಟೆನ್ಷನ್ ಮಾಡ್ಕೊಬೇಡಿ. ನನಗೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸರ್? ಹೀಗೆ ಅಸೂಯೆ ಅಂದ್ರೆ ನೇರ ನೋಡಿ ಅಥವಾ ನಿಮ್ಮ ಕೆಲಸ? ನನ್ನ ಮೇಲಿನ ಅದಲ್ಲ, ಅಸೂಯೆ. ಇಂಥ ಒಂದು ದೊಡ್ಡ ಪತ್ರಿಕೆಯಲ್ಲಿದ್ದಾನೆ. ಆಮೇಲೆ ಮುಖ್ಯವಾದ ಕಾರಣ ಏನಂದರೆ, ಈ ಆಗ ಡೈಲಿ ನ್ಯೂಸ್ ಇರಲಿಲ್ಲ ಸಿನಿಮಾದ್ದು ನಮ್ಮ ಕಾಲದಲ್ಲಿ. ಹೌದು, ವಾರಕ್ಕೊಂದ್ಸರಿ, ವಾರಕ್ಕೆ ಫ್ರೈಡೆ ಒಂದು ಪತ್ರಿಕೆ, ಸಿನಿ ವಿಜಯ ಏನೋ ಇರ್ತದಲ್ಲ. ಹೌದು. ನಾನೇನು ಮಾಡಿದೆ, ಪ್ರೆಸ್ ಮೀಟಿಗೆ ಇವತ್ತು ಹೋದರೆ ಸಂಜೆ ಪ್ರೆಸ್ ಮೀಟ್ ಆಗಿದ್ದರೂ ಕೂಡ ನೆಕ್ಸ್ಟ್ ಡೇ ಬರುವಂಗೆ ಆಫೀಸಿಗೆ ಹೋಗಿ ಬರೆದುಕೊಂಡು ಕೊಡ್ತಾಯಿದ್ದೆ. ಆಗ ಇದೆಲ್ಲ ಇಲ್ಲ, ಬರ್ಕೊಂಡು ಕೊಡ್ತಾಯಿದ್ದೆ. ನೆಕ್ಸ್ಟ್ ಡೇ ಪ್ರಿಂಟ್ ಆಗ್ತಾಯಿತ್ತು. ಸೊ ಎಲ್ಲ ಪತ್ರಿಕೆಯ ಮ್ಯಾನೇಜ್ಮೆಂಟು ಅವರ ರಿಪೋರ್ಟನ್ನು ಉಗಿಲಿಕ್ಕೆ ಶುರು ಮಾಡಿದ್ರು. ನೀವೇನು ಕತೆ ಕಾಯ್ತಾ ಇದ್ದೀರಾ ಅಂತೇಳಿ. ಸೊ ಅದು ಅಟ್ಯಾಕ್ ಆಯಿತು ಅವರಿಗೆ. ಇವನ್ನ ಹೇಗಾದರೂ ಮಟ್ಟಕ್ಕೆ ಹಾಕಬೇಕು ಅಂತೇಳಿ ಹೊರಟರು. ಬಟ್ ಅದು ಆಗಿಲ್ಲ, ನಡೆದಿಲ್ಲ. ವಿಶ್ವೇಶ ಭಟ್ ನಮಗೆ ಗುರಾಣಿ, ನಾನು ಹಾಗೆಲ್ಲ ಮಾಡಲ್ಲ ಅಂತ ಗೊತ್ತು ಅವರಿಗೆ. ಸೊ ಈ ಕಾರಣ. ಇನ್ನೊಂದು ಕಾರಣ ಹೇಳ್ಬಿಡ್ತೀನಿ. ಉಪೇಂದ್ರ ಅವರು ನನಗೆ ತುಂಬ ಎಲ್ರಿಗೂ ಕ್ಲೋಸೆ. ಉಪೇಂದ್ರ ಮತ್ತು ಕಾಶಿನಾಥ್ ಬಗ್ಗೆ ಫಸ್ಟ್ ಬರವಣಿಗೆ ನಾನೇ ಮಾಡಿರೋದು. ಓಕೆ. ಉಪೇಂದ್ರ ಅಷ್ಟು ಕ್ಲೋಸ್ ಇದ್ದಾರೆ. ಒಂದು ದಿವಸ ಯಾವುದೋ ಒಂದು ಫಿಲ್ಮಿಗೆ ಸಂಬಂಧಪಟ್ಟು ಅವರಿಗೆ ತುಂಬ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಹೀಗೆ ಮಾತಾಡ್ತಾ ಅವರು, ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟುಬಿಡ್ತೀನಿ, ಹೋಗ್ತೀನಿ, ಬಾಂಬೆಗೆ ಹೋಗ್ತೀನಿ ಅಥವಾ ಚೆನ್ನೈಗೆ ಹೋಗ್ತೀನಿ, ಇಲ್ಲಿ ಬೇಡ ಅಂತ ಹೇಳ್ಬಿಟ್ರು. ಯಾವ ಇಸ್ವಿಲಿ ಸರ್ ಇದು ಆಗಿದ್ದು? ಇದು ನಾನು ವಿಜಯ ಕರ್ನಾಟಕದಲ್ಲಿ ಅಲ್ಲಿದ್ದಾಗ. ಓಕೆ. 2004, 3 ಆ ಟೈಮಲ್ಲಿ. ಓಕೆ. ಹೇಳಿದರು. ನಾನು ಅದನ್ನೇನು ಮಾಡಿದೆ, ಡೈಲಿಯಲ್ಲಿ ಬರೆದೆ. ದೊಡ್ಡದಾಗಿ ಬಂತು ಅದು. ಇಂಡಸ್ಟ್ರಿ ಬಿಟ್ಟು ಹೋಗುವಂಥ ದೊಡ್ಡ ಕಲಾವಿದರು. ಹೌದು. ಸೊ ಅದು ಉಳಿದವರಿಗೆ ಈರ್ಷ್ಯ ಶುರು ಆಯಿತು. ಅಸೂಯೆ. ನಮಗೆ ಹೇಳೋದು ಸುದ್ದಿಯನ್ನು ಗಣೇಶನಿಗೆ ಹೇಳಿದ್ದಾರೆ ಅಂತ. ಓಕೆ. ವೆರಿ ನೆಕ್ಸ್ಟ್ ಡೇ ಒಂದು ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ಉಪೇಂದ್ರ ಪ್ರೆಸ್ ಮೀಟ್. ಸೊ ಅಲ್ಲಿ ಎಸ್ ಮೂರ್ತಿ ಅವರಿಗೆ ಗೊತ್ತಲ್ಲ ಎಸ್ ಮೂರ್ತಿ ಹೇಗಿದ್ದಾರೆ ಅಂತೇಳಿ. ನಮ್ಮ ಹಿರಿಯರು, ಸಾಧಕ ಎಲ್ಲ ಹೌದು. ಬಟ್ ಇಂಥ ವಿಚಾರದಲ್ಲಿ ಸಣ್ಣ ವ್ಯಕ್ತಿ ಅವರು. ನನ್ನ ದೃಷ್ಟಿಯಲ್ಲಿ ತುಂಬ ಚಿಕ್ಕ ವ್ಯಕ್ತಿ ಅವರು. ಚಿಕ್ಕ ಮಕ್ಕಳಿಗೆ ನಾಟಕ ಆಡ್ತಾರೆ, ಬಟ್ ತಾವು ಮಕ್ಕಳಾಗಿರ್ತಾರೆ ಕೆಲವು ವಿಚಾರದಲ್ಲಿ. ಅಲ್ಲಿ ಏನು ಮಾಡಿದರು, ನೀವು ಉಪೇಂದ್ರರಿಗೆ ನೀವು ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೋಗ್ತೀರಂತೆ. ಏನು ಒಬ್ಬರಿಗೆ ಮಾತ್ರ ಹೇಳಿದ್ದು, ಅವ್ರು ಸುಳ್ಳು ಬರೆದಿರ್ಬೋದು, ಸ್ಪಷ್ಟೀಕರಣ ಕೊಡಿ ಅಂತೇಳಿ. ಅಂದರೆ ನನ್ನನ್ನು ಒಬ್ಬರನ್ನು ಬಿಟ್ಟು ಅಷ್ಟು ಜನ ಕಾಯ್ತಾ ಇದ್ದಾರೆ ಉತ್ತರಕ್ಕೆ. ಉಪೇಂದ್ರ ಅಲ್ಲಿ ಮಾತ್ರ ಸ್ವಲ್ಪ ಇದು ಮಾಡ್ಕೊಂಡು ಉತ್ತರ ಹೇಳಲಿಕ್ಕೆ ಹೋಗಿಲ್ಲ. ಸೊ ನನ್ನ ಹತ್ರ ತಿರುಗಿದ್ರು ಎಸ್ ಮೂರ್ತಿ ತಿರುಗಿ, ನೀವು ಸುಳ್ಳು ಬರೆದಿದ್ದಲ್ಲ, ಹಿಂಗೆಲ್ಲ ಶುರು ಮಾಡಿದ್ರು. ನನಗೆ ಅದು ಇರಿಟೇಟ್ ಆಗೋಯ್ತು. ಏನು ರವಿ ಬೆಳಗೆರೆ ಜಮದಗ್ನಿ ದೂರವಾಸ ಅಂತ ಹೇಳ್ತಾನೋ ಅದು ನಾನು ಅಲ್ಲಿ ಆದೆ. ಎಸ್ ಮೂರ್ತಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡಿದೆ. ಸೊ ಅದು ಇನ್ಸಲ್ಟ್ ಆಯ್ತು ಅವರಿಗೆ. ಅಷ್ಟು ಜನರ ಎದುರು ನಾನು ಮಾತಾಡಿದ್ದೆ. ಬಟ್ ಎಲ್ಲದಕ್ಕೂ ಉಪೇಂದ್ರ ಉತ್ತರ ಕೊಡಬೇಕಿತ್ತು. ನಾನು ಹೇಳಿದ್ದು ಹೌದಪ್ಪ, ಅವ್ರ ಹತ್ರ ಮಾತ್ರ ಹೇಳಿದೆ, ಹೀಗೆ ಕ್ಯಾಶುವಲ್ ಆಗಿ ಏನಾದರೂ ಹೇಳ್ಬೋದಿತ್ತು. ಏನು ಹೇಳಲಿಲ್ಲ. ಆತ ಜಾಣ ಇರಲಿ. ಈ ಇನ್ಸಿಡೆಂಟೇ ಇದೆಲ್ಲದಕ್ಕೆ ಕಾರಣ. ರಾತ್ರಿ ಮನೆಗೆ ಹೋಗಿ ಎಲ್ಲರನ್ನು ಕರೆಸಿದ್ರು. ಇಲ್ಲಿ ಅಭಿನಯ ತರಂಗದಲ್ಲಿ ಎಲ್ಲ ಜರ್ನಲಿಸ್ಟು ರಾತ್ರಿ ಅಂದರೆ ಬೆಳಗ್ಗೆ 2 ಗಂಟೆಗೆ 3 ಗಂಟೆಗೆಲ್ಲ ಕರೆಸಿ ನೆಕ್ಸ್ಟ್ ಹೋಗೋದು ಅಂತ ತೀರ್ಮಾನ ಹಾಗೆ ಹೋಗಿರೋದು. ಓಕೆ. ಬಟ್ ಅದು ನನಗೇನು ಟಚ್ ಮಾಡಲಿಕ್ಕೆ ಆಗಿಲ್ಲ. ಇಂಥದ್ದೆಲ್ಲ ನಡೀತದೆ. ನಿಜ ಇರಲಿ. ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೂ ಅದು ಒಂದು ಕಾರಣನೇ. ನಾನು ಹೇಳಿದ್ದು ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ನನ್ನ ಈ ಬೆಳವಣಿಗೆ ಕಾರಣ. ನಾನು ಬೆಳೆದಿದ್ದರೆ ಖಂಡಿತವಾಗ್ಲೂ ಸರ್, ಅದ್ರ ಬಗ್ಗೆ ನೋ ಡೌಟ್ಸ್. ಆ್ಯಂಡ್ ಇನ್ನೊಂದು, ಇವತ್ತು ಬೆಳೆದಂತಹ ಸ್ಟಾರ್ಗಳನ್ನು ಅವತ್ತು ಅವರ ಸ್ಟಾರ್ಟಿಂಗ್ ಡೇಸ್ಗಳನ್ನು ತುಂಬ ಹತ್ತಿರದಿಂದ ನೀವು ನೋಡಿದ್ದೀರಾ, ಆರ್ಟಿಕಲ್ ಬರೆದಿದ್ದೀರಾ, ಅವ್ರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳು ಕೂಡ ನೀವು ಆಡಿದ್ದೀರಾ. ಸೊ ಅಂಥವ್ರನ್ನ ನೋಡಿದಾಗ ಇವಾಗ ಅವತ್ತು ತುಂಬ ಸ್ಟ್ರಗಲ್ ಆಗಿ ನೀವು ಹೇಳ್ತಿದ್ದೆ, ನಿಮ್ಮ ಲೈಫಲ್ಲಿ ಕೂಡ ನಾನು 250 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದೆ ಅಂತ ಹೇಳಿದೆ. ಅದೇ ರೀತಿ ಎಷ್ಟೋ ಕಲಾವಿದರು ಕೂಡ ಬೆಂಗಳೂರು ಬರಬೇಕಾದ್ರೆ ಸಾಕಷ್ಟು ಕನಸುಗಳನ್ನು ಹೊತ್ತು ಬಂದಿದ್ದರು. ಅವತ್ತಿನ ಕಲಾವಿದರನ್ನ ನೋಡ್ತಾ ಇದ್ದರೆ ಇವತ್ತು ಬೆಳೆದಂತಹ ಕಲಾವಿದರನ್ನ, ಅಂದರೆ ನಿಮ್ಮ ಸ್ಟಾರ್ಟಿಂಗ್ ಡೇಸಲ್ಲಿ ನೋಡಿದವ್ರು ಯಾರೆಲ್ಲ, ಆ್ಯಂಡ್ ಅವ್ರ ಜೊತೆ ನೆನಪು ಮಾಡ್ಕೋಬೇಕಂತ ಯಾರೆಲ್ಲ ಇದ್ರು ಸರ್ ಆ ಟೈಮಲ್ಲಿ? ಎಲ್ಲರೂ ಈಗ ಯಾವ್ದು ಸ್ಟಾರ್ ಆಗಿದ್ದಾರೆ. ಯಶಿಂದ ಹಿಡಿದು ದರ್ಶನ್, ಸುದೀಪ್, ಗಣೇಶ್, ರಮೇಶ್ ಎಲ್ಲರೂ ಸಹ ಈಗ ಏನಾಗಿದ್ದಾರೋ ಆಗೆಲ್ಲ ನಾನು ಅವರು ಹುಡುಗರಿಂದ ನಾನು ನೋಡಿರೋದು. ಯಾಕಂದ್ರೆ ಅದು 45 years ಇಂದ ನಾನು ಬಂದವನು. ಅವರು ಕೆಲವರು ಎಂಟ್ರಿ ಆಗಿರಲಿಲ್ಲ ಆಗ, ಕೆಲವರು ಆಮೇಲೆ ಎಂಟ್ರಿ ಆದರು. ಎಲ್ಲ ಒಡನಾಟ ತುಂಬ ಇದೆ. ಅವ್ರು ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು, ಯಾರೇ ಹೇಗೇನು ಅಂತ. ಅದರಲ್ಲಿ ಕೆಲವರು ಹಳೆಯ ದಿನಗಳನ್ನು ಮೆಲುಕೋಟಿಗೆ ಇಷ್ಟಪಡಲ್ಲ. ಓಕೆ. ಗಣೇಶ್ ಇಲ್ಲಿ ಅದು ನೆಲಮಂಗಲ ಅಡಕಮಾರನಹಳ್ಳಿ ಅಲ್ಲಿ ನನ್ನ ಹತ್ರ ಮಾತಾಡಿದ್ದಪ್ಪ, ಇದು ನಾನು ಕ್ರಿಯೇಟ್ ಮಾಡಿದ್ದೆ. ನಾನು ಕಳ್ಳೆಕಾಯಿ ಬೀಜ ಮಾಡ್ತಾ ಇದ್ದೆ ಅಂದೆ.
ಏನು ದುಡ್ಡಿರಲಿಲ್ಲ ಅಣ್ಣ, ಕಳಕೆ ಬಿಲ್ಲೆ ಮಾಡ್ತಾಯಿದ್ವಿ, ಬಾಳೆಹಣ್ಣು ಮಾಡ್ತಾಯಿದ್ವಿ. ಆಮೇಲೆ ಯಾವುದೋ ಇದಕ್ಕೆ ಮದುವೆಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಆರ್ಕೆಸ್ಟ್ರಾಗಳಲ್ಲಿ ಅಂತ ಹೇಳಿದರೆ ದುಡ್ಡಿಲ್ಲದೆ ನಾನು ಎಷ್ಟೋ ಸಲ ನೆಲಮಂಗಲಿಂದ ಬೆಂಗಳೂರಿಗೆ ನಡ್ಕೊಂಡು ಬಂದಿದ್ದೀನಿ, ವಾಪಸ್ ಹೋಗಿದ್ದೀನಿ. ಅಂಥ ಲೈಫ್ ಇತ್ತು ನನಗೆ. ಒಂದು ಸಲ ಯಾವುದೋ ಶೂಟಿಂಗ್ಗೆ ಎಲ್ಲ ಕರ್ಕೊಂಡೋಗಿದ್ರು ಅಲ್ಲಿ ಹಿಮಾಲಯಕ್ಕೆ. ಕಾರಲ್ಲಿ ಹೋಗ್ತಾಯಿದ್ವಿ, ಅಂದರೆ ಡೆಲ್ಲಿಯಿಂದ ಕಾರಲ್ಲಿ ಹೋಗ್ತಾಯಿದ್ವಿ ಅಲ್ಲಿಗೆ. ಹೋಗ್ತಾ ಇರುವಾಗ ನನಗೆ ಅನ್ನಿಸ್ತು, ಒಂದು ಬರೆದು ಬಿಡೋಣ ಏನಾದರೂ, ಇದು ಅವ್ನ ಲೈಫ್ ಸ್ಟೋರಿ, ಅಂದರೆ ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತೆ ಅಂತ. ಆ ಉದ್ದೇಶ ಅಷ್ಟೇ ನಂದು. ಅಷ್ಟು ಕೆಟ್ಟದಾಗಿದ್ದ ಅಂತೇಳಿ ಅಲ್ಲ, ಹೌದು, ಅವನು ಹೇಳಿದ್ದನ್ನಷ್ಟೇ, ನಾನು ಕ್ರಿಯೇಟ್ ಮಾಡಿಲ್ಲ ಅಂತೇಳಿ ಯೋಚನೆ ಮಾಡಿ ಒಂದು ಪುಸ್ತಕ ಬರೆಯೋಣ ಗಣೇಶ್ ಬಗ್ಗೆ ಅಂತ ಯೋಚನೆ ಮಾಡಿದೆ. ಸೊ ಹಾಗೆ ಹೋಗ್ತಾ ಇರೋ ಗಣೇಶ್ ಫೋನ್ ಮಾಡಿದೆ, ಅಣ್ಣ ಬೇಡಣ್ಣ, ಯಾಕೆ ಸುಮ್ಮನೆ ಹಳೇದೆಲ್ಲ ಕೆರ್ಕೋದು ಅಂತೇಳಿ. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ದರ್ಶನ್. ಅಣ್ಣ 4 ಗಂಟೆ ಬೆಳಗ್ಗೆ ಎದ್ದು ನಾನು ಹಸುನ ಕೊಟ್ಟಿಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಹಸುವಿನ ಹಾಲು ಕರೀತಾಯಿದ್ದೆ, ಒಂದು ಬಕೆಟ್ನಲ್ಲಿ ಹಾಕ್ಕೊಂಡು ಸೈಕಲ್ನಲ್ಲಿ ಇಟ್ಕೊಂಡು ಎಲ್ಲ ಮನೆಗೆ ಸಪ್ಲೈ ಮಾಡ್ತಾಯಿದ್ದೆ ಅಂತ ರಾಜ್ಯಾರೋಷವಾಗಿ ಹೇಳ್ತಾರೆ. ಯಾವುದು ಬೆಟರ್? ಅಷ್ಟೇ ಜರ್ನಲಿಸ್ಟ್, ನಾನು ಅದವ್ರನ್ನ ಆಕ್ಸೆಪ್ಟ್ ಮಾಡೋದಿದೆಯಲ್ಲ, ಇದೆರಡು ವ್ಯತ್ಯಾಸ ಅಂತ ನಾನು. ತುಂಬ ಜನ ಅದನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇಲ್ಲ, ಯಾಕಂದರೆ ಅವತ್ತಿನ ಸ್ಟ್ರಗ್ಲಿಂಗ್ ಡೇಸ್ಗಳಲ್ಲಿ ನಿಮ್ಮ ಬರವಣಿಗೆ ಅವ್ರ ಲೈಫ್ಗೆ ತುಂಬ ಮುಖ್ಯ ಸರ್. ಹೌದು, ಯಾಕಂದರೆ ಅವ್ರ ಅವಕಾಶಗಳು ಸಿಗುವಂಥದ್ದು ಇರ್ಬೋದು, ಅವ್ರು ಬೆಳೆಯೋದಕ್ಕೆ ಒಂದು ಸಹಾಯ ಇರ್ಬೋದು, ತುಂಬ ಪುಷ್ಟಿ ಕೊಟ್ಟಿತ್ತು ನಿಮ್ಮ ಬರವಣಿಗೆ. ಬಂದು ನಿರಾಶೆಯಾಗಿ ಕೂತ್ಕೊಂಡಿರ್ತಾರಲ್ಲ, ಹೌದು, ಆ ಟೈಮ್ನಲ್ಲಿ ದರ್ಶನ್ ಯಾವ ರೀತಿ ಬೆಳೆದ್ರು, ಯಾವ ಮಟ್ಟಕ್ಕೆ ಅಂತ ಇದೆಯಲ್ಲ. ಈಗಿನ ಇದು ಬಿಟ್ಬಿಡು. ನಾನು ಏನೋ ಒಂದು ತೀರ್ಪು ಕೊಡಲಿಕ್ಕೆ ನಾನೇನು ಜಡ್ಜ್ ಅಲ್ಲ. ಕರೆಕ್ಟ್. ಈಗೇನಾಗಿದೆಯೋ ಅದಕ್ಕೆ ಅದರದ್ದಾದ ಟೈಮ್ ತಗೋತದೆ, ಅದರದ್ದಾದ ತೀರ್ಪು ಬರುತ್ತೆ. ಬಟ್ ದರ್ಶನ್ ನನಗೆ ಸಂಬಂಧ ಒಡನಾಟ ಇದೆಯಲ್ಲ, ವಂಡರ್ಫುಲ್ ಡೇಸ್. ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ದರ್ಶನ್ ಅವರ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ ನೀವು, ಅವ್ರ ಜೊತೆ ಒಂದು ಕೆಲಸನೂ ಮಾಡಿದೆ ಅಂಥೇಳಿ. ಅಂದರೆ ಅವರ ಕಷ್ಟದ ದಿನಗಳು, ಹಾಲು ಕರೆಯುವಂತಹ ವಿಚಾರ ಇರ್ಬೋದು, ಅವರ ಒಂದು ಫ್ಯಾನ್ಸ್ ಇರ್ಬೋದು, ಅವತ್ತಿನ ಒಂದು ದರ್ಶನ್. ಯಾಕಂದ್ರೆ ಬುಕ್ ಕೂಡ ನೀವು ಬರ್ತಿದ್ದೀರಾ. ಹೌದು, ಅದು ನೋಡಿದಾಗ ಅನಿಸುತ್ತೆ ನನಗೆ, ನಾ ಕಂಡ ದರ್ಶನ್. ಸೊ ಏನು ಅನಿಸುತ್ತೆ ಸರ್ ನಿಮಗೆ ಯಾರ ಬಗ್ಗೆ? ದರ್ಶನ್ ಅವ್ರ ವಿಚಾರವಾಗಿ. ದರ್ಶನ್ ಬಗ್ಗೆ ವೈಯಕ್ತಿಕವಾಗಿ ನನಗೆ ಒಂದು ಒಳ್ಳೆ ಸಂಬಂಧ ಇದೆ ಅವ್ರ ಹತ್ರ. ಮತ್ತು ಈಗಿನ ಇದನ್ನು ಬಿಟ್ಟು ಬೆಳವಣಿಗೆ, ಅವರ ಒಡನಾಟದ ಬಗ್ಗೆ ಮಾತ್ರ ಮಾತಾಡ್ಬೋದು. ಓಕೆ, ಇದೆಲ್ಲ ಬೇಡ, ಇದೆಲ್ಲ ಅದ್ರ ಬಗ್ಗೆ ಅದು ತೀರ್ಪು ಕೊಡಲಿಕ್ಕೆ ನಾನು ಜಡ್ಜ್ ಅಲ್ಲ. ಹೌದು. ಸೊ ಆ ಕಾರಣಕ್ಕೆ ಅದೇ ಬೆಳಗ್ಗೆ ಎದ್ದು ನನ್ನ ಹತ್ರ ಹೇಳಿರೋದು, ಯಾವುದ್ಯಾವುದೋ ಪ್ರೆಸ್ ಮೀಟ್, ಯಾವುದ್ಯಾವುದೋ ಮುಹೂರ್ತ, ಅಲ್ಲೆಲ್ಲ ಕೂತ್ಕೊಂಡಾಗ ಅಣ್ಣ ಹೀಗಾಯ್ತು ಅಂತ ಮಾತಾಡಿರೋದು. ಏನು ಅಲ್ಲಿ ಯಾವುದು ರಮೇಶ್ ಹತ್ರ ಮಾತಾಡಿರ್ಬೋದು, ವೀಕೆಂಡ್ ವಿತ್ ರಮೇಶ್ ಅಲ್ಲೆಲ್ಲ ಮಾತಾಡಿರ್ಬೋದು. ಅದೆಲ್ಲ ನನ್ನನ್ನು ಹೀಗೆ ಕೂತ್ಕೊಂಡೇ ಮಾತಾಡಿರೋದು ದರ್ಶನ್. ಅಲ್ಲಿಂದ ಆರಂಭ ಆಯಿತು, ಸೈಕಲಿಂದ ಆರಂಭ ಆಯಿತು. ಆಮೇಲೆ ಒಂದು ಲೂನ ಇದೆ, ಹಳೆಯದು ಇಟ್ಕೊಂಡಿದ್ದಾರೆ ಅಂತ. ಕರೆಕ್ಟ್. ಮೂಪಾ ಕೃಪಾ ಅಂತ ಅವರ ಮನೆ ಹೆಸರು. ಅದು ಚೆನ್ನಾಗಿದೆ, ಅದು ಟೈಟ್ಲ್ ಹಾಕಿಟ್ರು. ಇದನ್ನು ಏನು ಲೂನನ್ನು ಇಟ್ಕೊಂಡು ಮೈಸೂರಿನ ಇಳಿಜಾರಾದ ರಸ್ತೆಯನ್ನು ನೋಡ್ಕೊಳ್ಳೋದು ಅವರು. ಯಾರು ಅವರು ಮತ್ತು ಅಣಜಿ ನಾಗರಾಜ್, ಚಡ್ಡಿ ದೋಸ್ತಿಗಳವರು, ತುಂಬ ಕ್ಯಾಮ್ರಾಮನ್ ಈಗ ಕ್ಯಾಮ್ರಾ. ಸೊ ಇಳಿಜಾರು ರಸ್ತೆ ನೋಡ್ಕೊಂಡು ಪೆಟ್ರೋಲಿಗೆ ದುಡ್ಡಿಲ್ಲ. ಕರೆಕ್ಟ್. ಎಲ್ಲಿ ಇಳಿಜಾರಿದೆ ಅಲ್ಲಿ ಹೋಗೋದು, ಮತ್ತೆ ತರ್ಕೊಂಡು ಹೋಗೋದು. ಈ ಥರ ಹೋದ ಮನುಷ್ಯ ನಾನು ಕಂಡಂಗೆ. ಸೈಕಲಿಂದ ಲೂನ್ ಆಯಿತು. ಆಮೇಲೆ ನಾನು ವಿಜಯ ಕರ್ನಾಟಕದಲ್ಲಿರುವಾಗ ಇದು ಏನು ನಮ್ಮ ಪ್ರೀತಿಯ ರಾಮ ಸಿನಿಮಾ ಒಂದು ಶೋ ನನಗಾಗಿ, ನನಗೆ ಗೊತ್ತಿರಲಿಲ್ಲ ನನಗಾಗಿ ಆ ಶೋ ಅರೇಂಜ್ ಮಾಡಿದ್ದಾರೆ ಅಂತೇಳಿ. ಪ್ರಸಾದ್ ಲ್ಯಾಬ್ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಇದೆಯಲ್ಲ, ಪ್ರಸಾದ್ ಲ್ಯಾಬ್ನಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದರು. ಫ್ರೆಶ್ ಶೋ ಅಲ್ವಂತ ನಾನು ಹೋಗಿದ್ದೆ, ನೋಡಿದ್ದೆ 4-5 ಜನ ಮಾತ್ರ. ಯಾಕೆ ಇದು ಫ್ರೆಶ್ ಯಾರೂ ಬರಲಿಲ್ಲ ಅಂದರೆ, ಇಲ್ಲ ನಾನು ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ಕರೆದಿರೋದು ಅಂತ ಕೂತ್ಕೊಂಡು ನೋಡಿದೆ. ನಮ್ಮ ಪ್ರೀತಿಯ ನಾನು ಮಲಯಾಳದಲ್ಲಿ ನೋಡಿ ಲೈಕ್ ಮಾಡಿದೆ. ಅವನು ಕಲಾಭವನ್ ಮನಿ ಮಾಡಿದ ಕ್ಯಾರೆಕ್ಟರ್ ಅದು ಇವರಿಗೆ ಬಂತು. ಸೊ ನೋಡ್ತಾ ಇದ್ದಾಗೆ ಇದು ಅದ್ಭುತ ಸಿನಿಮಾಪ್ಪ, ತುಂಬ ಚೆನ್ನಾಗಿ ಮಾಡಿದ್ದಾನೆ ದರ್ಶನ್ ಅಂತೇಳಿ. ಅಲ್ಲಿ ಏನೂ ಹೇಳಿಲ್ಲ, ದರ್ಶನ್ ಅಪ್ಕೊಂಡೆ ಅಷ್ಟೇ, ಅದು ಸಾಕಾಯಿತು ಅವರಿಗೆ. ಇದು ಇವರಿಗೆ ಇಷ್ಟ ಆಗಿದೆ ಅಂತೇಳಿ. ವಿಜಯ ಕರ್ನಾಟಕದಲ್ಲಿ ಬಂದೆ, ಕುರುಡು ಚಿತ್ರೋದ್ಯಮ, ಅಲ್ಲಿಂದಲೇ ಶುರು ಆಯಿತು ಈ ಜಗಳಗಳೆಲ್ಲ. ಇಂಡಸ್ಟ್ರಿ ನಾನು ನೋಡಿದ್ರೆ ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ ಟೈಟ್ಲ್. ಓಕೆ, ಅವನು ಕುರುಡಲ್ವಾ, ಈ ಸಿನಿಮಾ ಕಣ್ಣು ಕೊಟ್ಟೆ ಅಂತೇಳಿ. ಕರೆಕ್ಟು. ಅದು ಗೆದ್ದೋಯ್ತು ಬಿದ್ದೋಯ್ತು ಅದು ಆಮೇಲೆ ಪ್ರಶ್ನೆ, ಇಷ್ಟ ಆಗಿದ್ದಷ್ಟೇ ಮುಖ್ಯ. ಅದು ಓದಿದ ಕೂಡಲೇ ದರ್ಶನ್ಗೆ ಖುಷಿ ಆಗ್ಬಿಟ್ಟು ಸೀದಾ ಆಫೀಸಿಗೆ ಬಂದ್ಬಿಟ್ಟು ಎದುರು ಕೂತ್ಕೊಂಡೆ. ಅವನು ಆಲ್ರೆಡಿ ಕಟ್ಔಟ್ ಸೀಲಿಂಗ್ ಮುಟ್ಟೋಷ್ಟು ಕೂತ್ಕೊಂಡಿದ್ದೆ, ನಾನು ನಿಂತರೆ ಅಷ್ಟಾಯಿತು. ಕೂತ್ಕೊಂಡು ಅಣ್ಣ ಅದು ಸ್ವೀಟ್ ಎಲ್ಲ ತೊಗೊಂಬಂದಿದ್ದೆ, ಯಾಕೆ ಅಂತ ಗೊತ್ತಾಗಿಲ್ಲ, ಅದು ಬರೆದಿದ್ದಕ್ಕಿರ್ಬೋದೇನೋ ಅಂತ ಅಂದ್ಕೊಂಡೆ. ನಾನು ಏನು ಈ ಸ್ವೀಟ್ ತೊಗೊಳ್ಳಿ, ನನಗೆ ತುಂಬ ಖುಷಿ ಆಯಿತು.
ಆಮೇಲೆ ಬನ್ನಿ ಬನ್ನಿ ಅಂತೇಳಿ ಸ್ವೀಟ್ ತೊಗೊಂಡು ವಿಶೇಷ ಭಟ್ರ ಚೇಂಬರಿಗೆ ಹೋದೆ, ಅವರಿಗೆ ಸ್ವೀಟ್ ಕೊಟ್ಟರು. ಸೊ ಅದು ಕರೆದುಕೊಂಡು ಸೀದಾ ಹೊರಗೆ ಬನ್ನಿ ಅಂತ ಹೇಳಿದ್ರು. ನಾನು ಹೊರಗೆ ಯಾಕೆ ಅಂದೆ, ಒಂದು ಒಂದು ಕಾರ್ ಒಂದು ನೋಡಿ, ಒಂದು ಏನೋ ತಂದಿದ್ದೀನಿ ಕಾರು, ಟಾಟಾ ಸಿಯಾರ ಕಾರು, ಸೆಕೆಂಡ್ ಹ್ಯಾಂಡ್ ಕಾರು, ಇದು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೈಕಲ್ಲು, ಲೂನಾ, ಟಾಟಾ ಸಿಯಾರ ಸೆಕೆಂಡ್ ಹ್ಯಾಂಡ್ ಕಾರ್ ವೆಹಿಕಲ್. ಅಲ್ಲೆಲ್ಲ ಫೋಟೋ ಇದೆಲ್ಲ ಆಯಿತು, ನಮ್ಮದು ಫೋಟೋ ಸೆಷನ್ ಆಯಿತು, ಖುಷಿ ಆಯಿತು. ಸೊ ಅಲ್ಲಿಂದ ಬಂದವನಾತ. ನಾನು ಇದನ್ನು ಎಷ್ಟೋ ಬರೆದಿದ್ದೀನಿ, ಮಾತಾಡಿದ್ದೀನಿ, ಎಲ್ಲ ಆಗಿದೆ. ಇದರೊಳಗೆ ಇನ್ನೂ ಇದೆ ಬೇಕಾದಷ್ಟು. ಇದು ಕಲಾವಿದರ ಸಂಘ. ಕರೆಕ್ಟ್. ಒಂದು ದಿವಸ ಒಂದು ಫಂಕ್ಷನ್ ಕಲಾವಿದರ ಸಂಘದಲ್ಲಿ ನಾನು ಹೋಗಿದ್ದೆ, ದರ್ಶನ್ ಫಂಕ್ಷನ್ ಅದು. ದರ್ಶನ್ ಈಗ ಬರ್ತಾ ಇರೋದು, ಅಣ್ಣ ಹೇಗೆ ಅದು ಆ ಜಾಗ ನೆನಪಿ, ಅದು ಎದುರೇ ಇರೋದು ವಿಜಯ ಕರ್ನಾಟಕ ಆಫೀಸ್ ಆಗ, ಈಗಿಲ್ಲ, ನೆನಪಿದೆಯಾ ಅಂತ. ಏನನ್ನ ಹೇಗೆ ಹೇಳ್ತೀವಿ, ರಾಮ, ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ನಾನು ಫಸ್ಟ್ ಟಾಟಾ ಸಿಯಾರ ಕಾರು ತೋರಿಸ್ಲಿಕ್ಕೆ ಬಂದಿದ್ದೆ ನಾನಲ್ವಾ ಅಂತೇಳಿ. ಅಷ್ಟು ಹೇಳೋ ಅಷ್ಟರಲ್ಲಿ ರೈ ಅಂತ ಅದೊಂದು ವಿದೇಶಿ ಕಾರು ಬಂದು ನಿಂತ್ಬಿಡ್ತು. ಅಣ್ಣ ನಾನು ಯಾವುದೋ ಒಂದು ಫಂಕ್ಷನಿಗೆ ಹೋಗ್ಬೇಕು, ಇನ್ನೊಂದು ಸಲ ಸಿಗೋಣ, ಬನ್ನಿ ಮನೆಗೆ ಬಂದು ಮಾತಾಡೋಣ ಅಂತೇಳಿ ರೈ ಅಂತ ಹೊರಟೋದು. ಇದೆಲ್ಲ ನಾನೇ ನೋಡ್ತಾ ಇರೋದು, ಸೈಕಲ್ನಿಂದ ಲ್ಯಾಂಬರ್ಗಿನಿವರೆಗೆ. ಇದೆಲ್ಲ ಲೈಫು. ಕರೆಕ್ಟ್. ಇದೆಲ್ಲ ಸ್ಫೂರ್ತಿ ಕೊಡುವಂಥದ್ದು. ಅವನೇನೋ ಮಾಡ್ದ, ಇಂಥ ಒಂದು ಕೆಟ್ಟ ಕೆಲಸ ಮಾಡ್ದ ಅಂತ ಅದು ಸ್ಫೂರ್ತಿ ಹೆಂಗೆ ತೊಗೊಂಡು ಗಲಾಟೆ ಮಾಡ್ತಾ ಇರೋದು ಈಗ. ಸರ್ ಅವತ್ತಿನ ದರ್ಶನ್ ಇವತ್ತು ಹಂಗೆ ಇದ್ದಾರೆ ಅನ್ಸುತ್ತಾ ನಿಮಗೆ? ಖಂಡಿತ. ಪೊರ್ಕಿ ಸಿನಿಮಾ ನಾನು ಮಾಡಲಿಕ್ಕೆ ಹೊರಟೆ. ಅದು ಯಾರೋ ಒಬ್ಬರು ಪ್ರೊಡ್ಯೂಸರ್, ದತ್ತಾತ್ರೇಯ ಬಚ್ಚೇಗೌಡ. ಪೊರ್ಕಿನ ಅಭಯ್ ಸಿನಿಮಾ ಸರ್? ಅಭಯ ಅಥವಾ ಪೊರ್ಕಿನ? ಅದು ಪೊರ್ಕಿನ ಟೈಟ್ಲ್ ಕೊಟ್ಟಿದ್ದೆ ನಾನು ಅದಕ್ಕೆ. ಪೊರ್ಕಿನ ಸಿನಿಮಾದ ರೀಮೇಕ್. ಹೌದು ಹೌದು, ಮಹೇಶ್ ಬಾಬು. ಇವರು ಒಂದು CD ತಂದು ಕೊಟ್ಟರು, ಯಾರು, ಬಚ್ಚೇಗೌಡರು. ಹೇಗಾಯ್ತಂದರೆ ಅಲ್ಲಿ ಒಬ್ಬರು ರಾಜೇಂದ್ರ ಅಂತ ಇದ್ದಾರೆ, ಎಲೆಕ್ಟ್ರಿಸಿಟಿ ಇದ್ದಾರೆ, ಅವರ ಮೂಲಕ ನಮ್ಮ ಸಂತೋಷ್ ಪೈ ಅಂತ ಹೇಳಿದ್ದಾರೆ. ಸಂತೋಷ್ ಪೈ ಮೂಲಕ ಇದು ಬಂತು, ಅಣ್ಣ ನೀವು ಮಾಡಿಕೊಡ್ಬೇಕು. ಏನು ಮಾಡಿಕೊಡೋದು ಸಿನಿಮಾ? ಇಲ್ಲ ಅವರು ಮುಂದೆ ನಿಂತ್ಕೊಳ್ಳಿ, ಈ ಸಿನಿಮಾ ಮಾಡಿಕೊಡ್ಬೇಕು. CD ಕೊಟ್ಟದ್ದು ನನ್ನ ಕೈಗೆ. ಯಾರು ಬೇಕು ಅಂತ ಹೇಳಿ, ನನಗೆ ವಿಜಯ್ ಬೇಕು, ದುನಿಯಾ ವಿಜಯ್. ಫಸ್ಟ್ ಆಯ್ಕೆ ಆಗಿರೋದು ದುನಿಯಾ ವಿಜಯ್. ಹೌದೌದು. ಹೋದ್ವಿ, ಅವ್ರಿಗೆ ಅಡ್ವಾನ್ಸ್ ಕೊಟ್ವಿ, ಎಲ್ಲ ಆಯಿತು. ಬಟ್ ಇಳಿತಾ ಬಂತು ಟೈಮ್. ಓಕೆ. 2 ತಿಂಗಳಾಯಿತು, 3 ತಿಂಗಳಾಯಿತು. ಸೊ ಸರ್ ದುಡ್ಡು 25 ಲಕ್ಷ ಕೊಟ್ಬಿಟ್ಟಿದ್ವಿ ಅಡ್ವಾನ್ಸ್. ದೊಡ್ಡ ಇನ್ವೆಸ್ಟ್ಮೆಂಟ್ ಅಣ್ಣ, ಬೇರೆ ಏನಾದರೂ ವ್ಯವಸ್ಥೆ ಮಾಡಿ. ದರ್ಶನ ಆಗ್ಬೋದಾ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ದರ್ಶನ ಆಗ್ಬೋದು ಅಂತ ನಾನೇ ಕೇಳಿದೆ. ಮೊದಲೇ ಹೇಳ್ಬಾರ್ದಿತ್ತು ಅಂತ ಹೇಳಿದೆ. ಶುರು ಮಾಡಿ ಅಂತೇಳಿ ನಾನು ಸಂತೋಷ್ ಭಾಯ್ ಮೈಸೂರಿಗೆ ಹೋದೆ. ಅಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ದರ್ಶನ್ ದಯವಿಟ್ಟು ಬೇಡಣ್ಣ, ಇದಕ್ಕೆ ರಿಸ್ಕಿ ಕೈ ಹಾಕ್ಬೇಡಿ. ಅದ್ರಲ್ಲಿ ಸೂಪರ್ ಹಿಟ್ ಅದು, 2 ಭಾಷೆಯಲ್ಲಿ ಸೂಪರ್ ಹಿಟ್ ಆಗಿದೆ. ಹೌದು. ಕನ್ನಡದಲ್ಲಿ ಮಾಡಿದರೆ ನೀವು ಅಲ್ಲಿ ಇಲ್ಲಿ ಶೂಟ್ ಮಾಡ್ಕೊಂಡು ಅದು ಆಗಲ್ಲ, ದೊಡ್ಡ ನಿರ್ಮಾಪಕರಾಗಿ ಹೀಗೆ ಅಂತ. ಇಲ್ಲ ಆದರೂ ಬೇಡ, ಇದು ಬೇಡ, ಬೇರೆ ಯಾವುದಾದ್ರೂ ಹೇಳಿ ನಾನು ಬರ್ತೀನಿ ಅಂತ ಹೇಳಿ. ನಮ್ಗೆ ತುಂಬ ಬೇಜಾರಾಯಿತು. ನಾನು ಯಾವುದೋ ನಂಬಿಕೆಯಿಂದ ಹೇಳಿದ್ದಲ್ವ, ಹಾಗೆ ಬರ್ತಾಯಿದ್ವಿ. ವಾಪಸ್ ಕರೆದು, ಅಣ್ಣ ಬನ್ನಿ ಅಂತೇಳಿ. ಹೇಗೆ ಪ್ರೊಡ್ಯೂಸರ್ ಅಂತ ನಿಮಗೆ ಅದು ಏನು 2 ಸಿನಿಮಾ ನೋಡಿದ್ದೀರಲ್ಲ, ಅದನ್ನು ಮೀರಿಸುವಂಥ ಸಿನಿಮಾ ಮಾಡುವಷ್ಟು ತಾಕತ್ತಿರುವಂಥ ಪ್ರೊಡ್ಯೂಸರ್ ಅಂತ ಹೇಳಿದೆ. ಒಪ್ಪಿದ್ದೀನಿ ಮಾಡಿ, ಶುರು ಮಾಡಿ. ಒಂದು CD ಕೊಡ್ಲಿಕ್ಕೆ ಹೋದೆ. ಇದೆಲ್ಲ ಎಷ್ಟೋ ನಾನು ನೋಡಿದ್ದೇನೆ ಸಿನಿಮಾ, ಇದೆಲ್ಲ ಬೇಡ, ನಂಗೆ ಗೊತ್ತು ಸಿನಿಮಾ ಏನು ಅಂತೇಳಿ. ಸೊ ಇಷ್ಟು ಆಗ 72 ಲಕ್ಷ ದರ್ಶನಿಗೆ ಸಂಭವ. ಹೌದು. ಒಂದು ಏನಂದರೆ 2-9 ಬರೋದು, 2 ಸೇರಿಸಿದ್ರೆ ನಂಬರ್ 7, 2, 9, ಆಮೇಲೆ 8, 1, ಆಮೇಲೆ 9, ಈ ಥರ ಹೋಗ್ತದೆ. 72 ಲಕ್ಷ ಆಗ ಇದ್ದಿದ್ದು. ಈಗೆಷ್ಟು ಕೋಟಿಯಿಂದ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಅದರಲ್ಲಿ ಅಡ್ವಾನ್ಸ್ ಕೊಟ್ಟು ಎಲ್ಲ ಆಯಿತು. ಸೊ ಅವ್ರು ಕೆಲವು ಸಣ್ಣ ಪುಟ್ಟ ಕಂಡೀಷನ್, ಕ್ಯಾಮ್ರಾಮನ್ ಇವರೇ ಆಗಬೇಕು, ಸಂಗೀತ ಇವರೇ ಆಗಬೇಕು, ಆಮೇಲೆ ಈ ಥರ. ನಾಯಕಿಯ ಬಗ್ಗೆ ಒಂದು ಮಾತು ಕೇಳಲ್ಲ ಅವರು. ಓಕೆ. ಯಾವ ಸಿನಿಮಾಕ್ಕಾದ್ರು ಆ ನಾಯಕಿ ಯಾರು ಅಂತೇಳಿ. ನಮ್ಮ ನಾಯಕಿ ಪ್ರಣೀತಾ ಇದ್ದಾರ, ಆಕೆಯನ್ನು ನಾವು ನೋಡಿದ್ದು ಮುಹೂರ್ತದಲ್ಲಿ. ಇವಳೇ ಏನು ಮಗುಲ್ಲಪ್ಪ ಹಂಗಾಗೋಯ್ತು. ಪ್ರಣೀತಾ ಅಂತ ಬಂದು ಇನ್ನೊಂದು ಕಂಡೀಷನ್, ಇದು ಕಾರ್ವನ್ ಅಲ್ಲಿ ಜಿಮ್ ಬೇಕು. ಜಿಮ್ ಅದೆಲ್ಲ ಅವಶ್ಯಕತೆ. ಅದು ಸೌತ್ ಇಂಡಿಯಾದ ಫುಡ್ ಬೇಕು ಅಂತೇಳಿ. ಓಕೆ. ಆಮೇಲೆ 2 ಹಾಡು ವಿದೇಶದಲ್ಲಿ ಬೇಕು, ಎಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್. ಯಾಕಂತ ಸರ್ ಅದು ಯಾಕೆ ಅಂತ ನನಗೆ ಗೊತ್ತಾದ್ದು. ನನಗೆ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹೋದ್ಮೇಲೆ ನನಗೊಂದು ಅವಕಾಶ ಬಂತು ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಏನಂದರೆ ಫ್ಲೈಟ್ನಲ್ಲಿ ಬರ್ತಾರೆ, ಅಲ್ಲಿ ಒಂದು ಟ್ರೈನ್ ಅಂಡರ್ ಕರೆಂಟ್ ಟ್ರೈನ್ ಇದೆ, ಅದರಲ್ಲಿ ಹೋಗಿ ಇನ್ನೊಂದು ಕಡೆಯಲ್ಲಿ ಇಳಿಬೇಕು. ಆ ಟ್ರೈನ್ ನಿಂತಾಗ ಒಂದು ಅಭಿಮಾನಿ ಬಳಗ ಬಂದರು ದರ್ಶನ ಅಭಿಮಾನಿಗಳು ಬಂದು ಜೈಕಾರ ಹಾಕೊಂಡು ಮಾಲೆ ಹಾಕಿದ್ದೇನು, ಹಾರ ಹಾಕಿದ್ದೇನು, ವಿಸಿಲ್ ಹಾಕಿದ್ದು,
ಓ ಇದೇ ಇರಬೇಕು ಖುಷಿ ಅವರಿಗೆ ಅಂತೇಳಿ. ಸೊ ಕರ್ಕೊಂಡೋಗಿ ದೊಡ್ಡ ಹೋಟ್ಲಲ್ಲ, 5 ಸ್ಟಾರ್ ಹೋಟ್ಲಲ್ಲ, ಒಂದು ಸಾಮಾನ್ಯವಾದ ಹೋಟ್ಲಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಸಾಮಾನ್ಯವಾದ ಫುಡ್, ಬಟ್ ಫುಡ್ ಯಾವುದಂದ್ರೆ ಶ್ರೀಲಂಕನ್ ಫುಡ್. ಓಕೆ. ಅದು ತರ್ಲಿಕ್ಕೆ ಅಲ್ಲಿ ಜನ ಇದ್ದಾರೆ. ದರ್ಶನಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿ ಜನ ಇದ್ದಾರೆ, ಫ್ರೆಂಡ್ ಇದ್ದಾರೆ ಅವರಿಗೆ. ಅದು ಆ ಕಾರಣಕ್ಕಾಗಿ ದರ್ಶನಿಗೆ ತುಂಬ ಇಷ್ಟ. ಒಂದು ಅಪರಿಚಿತ ಜಾಗಕ್ಕೆ ಹೋದಾಗ ಅನ್ಸಲ್ಲ, ನನಗೂ ಅನಿಸಿಲ್ಲ. ನಾನು ಸ್ವಿಟ್ಜರ್ಲ್ಯಾಂಡ್ ಕ್ಯಾಲೆಂಡರ್ ಅದು ಈ ನಮ್ಮ ಇದ್ರಾಗೆಲ್ಲ ಬೆಂಗಳೂರಾಗೆ ಎಲ್ಲಿ ನೋಡಿದ್ರು ಕ್ಯಾಲೆಂಡರ್, ಎಲ್ಲಿ ನೋಡಿದ್ರು ನದಿ ಹರಿಯೋದು, ಅದು ಜುಡು ಜುಡು ನದಿ, ಗ್ರೀನರಿ. ಬಟ್ ನನಗೆ ಇಡಿಸಿಲ್ಲ, ನಿಜವಾಗಿ ಹೇಳ್ತೇನೆ. 15 ದಿವಸ ಇದ್ದೆ, ಬೇಗ ಹೋಗ್ಬಿಟ್ಟು ನಮ್ಮ ಬೆಂಗಳೂರು, ನಮಗೆ ಕಸ ನೋಡೋಗಪ್ಪ. ನಿಮ್ಗೆ ಆ ಒಂದಿದೆ, ಯಾಕಂದ್ರೆ ನಮ್ಮದು ಅಂತ ಆಗಬೇಕು. ಅದು ಬೆಂಗಳೂರೇ ದಿ ಬೆಸ್ಟ್ ಸಿಟಿ. ಸೊ ಹಾಗೆ ಯೋಚನೆ ಮಾಡಿದವರು. ಅಲ್ಲಿ 2 ತಿಂಗಳಲ್ಲಿ ಪೂರ್ತಿ ಸಿನಿಮಾ ಮುಗಿಸಿಕೊಟ್ರು. ಬೇರೆ ಕಮಿಟ್ಮೆಂಟ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇದು ದರ್ಶನ್, ಈ ದರ್ಶನ ನಾನಕ್ಕೆ ಹೋಗಿಲಿ, ಈ ದರ್ಶನ ನಾನಕ್ಕೆ ಕೇವಲ ಹೋಗಿ ಮಾತಾಡಲಿ, ಹೌದಲ್ವಾ? ಕರೆಕ್ಟ್. ನಮಗೆ ಸಂಬಂಧಪಟ್ಟವರು ತುಂಬ ಚೆನ್ನಾಗಿದ್ದರು ಅಷ್ಟೇ. ಎಲ್ಲೂ ತಕರಾರು ಮಾಡಲಿಲ್ಲ, ಏನೂ ಸಮಸ್ಯೆ ಆಗಿಲ್ಲ. ಮಾಡಿಕೊಟ್ರು, ಪ್ರೀತಿಯಿಂದಲೋ ಗೌರವದಿಂದಲೋ ಗೊತ್ತಿಲ್ಲ, ಅದು ಮಾಡಿಕೊಟ್ರು ನನ್ನ ಮೇಲೆ ಎಸ್ಪೆಷಲಿ. ಯಾಕಂದರೆ ಪ್ರೊಡ್ಯೂಸರ್ ನನ್ನನ್ನೇ ನಂಬ್ಕೊಂಡು ಮಾಡಿರೋದು. ತುಂಬ ಚೀಪಲ್ಲಿ ವರ್ಕೌಟ್ ಆಯಿತು. ಯಾರೇ ಶರಣ, ಸಾಧು ಕೋಕಿಲ ಎಲ್ಲ ದೊಡ್ಡ ಕ್ಯಾರೆಕ್ಟರ್, ದೊಡ್ಡ ಬಳಗ, ಧಾರಾವಾಳಗ ಇತ್ತು. ಹಾಂ, ಅವರೆಲ್ಲ ಅವರ ರೇಟಿನ ಬಗ್ಗೆ ಮಾತಾಡುವಾಗ, ಅಣ್ಣ ನೀವು ಎಷ್ಟು ಕೊಡ್ತೀರ ನಾವು ಮಾಡ್ತೀವಿ. ಒಬ್ಬರು 1 ಲಕ್ಷ 2 ಲಕ್ಷ ದಿವಸ ತಗೊಳ್ತಾರೆ, ನಾವು ಕೊಟ್ಟಿದ್ದು 25-30 ಸಾವಿರ 5 ಸಾವಿರ ಮ್ಯಾಕ್ಸಿಮಮ್ ಅದೇ ಮಾಡಿದ್ದಾರೆ. ಅದಷ್ಟು ಲಾಭ ಆಗ್ತಾನೆ ಪ್ರೊಡ್ಯೂಸರ್. ಸೊ ಈಗೆಲ್ಲ ಅಲ್ಲಿ ನಡೆದಿರೋದು ನಿಜ ಸರ್. ಯಾಕಂದರೆ ದರ್ಶನ ವಿಚಾರವಾಗಿ, ಯಾಕಂದರೆ ಅವರ ಆ್ಯಟಿಟ್ಯೂಡ್ ಅನ್ನುವಂಥದ್ದು ಇರ್ಬೋದು, ಇವತ್ತು ಅವ್ರು ಬೆಳೆದಂತಹ ರೀತಿ ಇರಬಹುದು, ಅವರ ಅಭಿಮಾನಿಗಳ ಸಂಖ್ಯೆ ಇರಬಹುದು, ಏನೇ ಪ್ರಕರಣಗಳಾಗಲಿ ಕೂಡ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಷ್ಟೆಲ್ಲ ಆದರೂ ಕೂಡ ಅಭಿಮಾನಿ ವರ್ಗ ಅನ್ನುವಂಥದ್ದು ಇದೆಯಲ್ಲ ಸರ್, ಅಂದರೆ ಇವತ್ತಿನ ಬೆಳವಣಿಗೆ ನಾನು ನೋಡ್ತಾ ಇದ್ದಾಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳಾಗ್ತಾ ಇದೆ. ಅವ್ರಿಗೆ ಬೈತಾರೆ, ಸ್ಟಾರ್ಗಳು ಇವ್ರಿಗೆ ಬೈತಾರೆ, ಈ ಸ್ಟಾರ್ ಹಿಂಗೆ ಅಂತಾರೆ. ನೀವು ನೋಡ್ದಂಗೆ ಸರ್ ಏನು ಅನಿಸುತ್ತೆ ಈ ಸೋಷಿಯಲ್ ಮೀಡಿಯಾಗಳನ್ನು ನೋಡಿದಾಗ, ಈ ಸ್ಟಾರ್ ವಾರ್ಗಳನ್ನು ನೋಡಿದಾಗ, ಈ ಥರದ ಅಭಿಮಾನಿಗಳನ್ನು ನೋಡಿದಾಗ ನಿಮಗೆ ಆಸ್ ಅ ಹಿರಿಯ ಪತ್ರಕರ್ತನಾಗಿ ನಿಮಗೇನು ಅನಿಸುತ್ತೆ ಅಂತ? ಇಲ್ಲ, ಈ ಅಭಿಮಾನಿಗಳದ್ದು ತುಂಬ ಅತಿರೇಕ ಅಂತ ಅನಿಸುತ್ತೆ. ಅದು 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 ತೊಂದರೆ ಆಗೋದು ಅಭಿಮಾನದ ನಟನಿಗೆ ಅಂತ ಅವ್ರಿಗೆ ಗೊತ್ತಿರಲ್ವ? ಗೊತ್ತಿರಬೇಕಾಗಿ. ಈಗ ನಡೀತಿರೋ ಈ ಬೆಳವಣಿಗೆಯಲ್ಲಿ ಅಭಿಮಾನಿಗಳ ಆವೇಶ ಎಂಥದೇ ಇರಲಿ, ನಮ್ಮ ಸ್ಟಾರ್, ನಮ್ಮ ನಾಯಕ ನಟ ಅಂತೇಳಿ ಅದು ಇರಲಿ, ಬಟ್ ಈ ಮಟ್ಟಕ್ಕೆ ಹೋಗಿ ಅವರ ಬದುಕಿಗೆ, ಚಿತ್ರ ಜೀವನದ ಬದುಕಿಗೆ ಸಮಸ್ಯೆ ಆಗೋದಿದೆಯಲ್ಲ, ಅದು ಅವರಾಗೆ ಮಾಡ್ಕೊಂಡಿರೋದು. ಅದು ಮಾಡಬಾರ್ದಿತ್ತು, ಮಾಡಲೇಬಾರ್ದು ಯಾವತ್ತು. ಕಾರಣ ಅಭಿಮಾನ ಇರಬೇಕು. ರಾಜ್ಕುಮಾರ್ ಇರಲಿಲ್ಲ ಸರ್ ಅವಾಗ, ಈ ಅಭಿಮಾನಿಗಳಿಗೆ ಅವಾಗಲೂ ಕೂಡ ಇತ್ತು ಅಂತಾರೆ ಆ್ಯಕ್ಚುಲಿ. ಏನದು ಇದು ಏನು ಗೋಕಾಕ್ ಚಳವಳಿ, ಅದು ವಿಶ್ವರೂಪ. ಅದು ನಾವೆಲ್ಲ ಕಣ್ಣಾರೆ ನೋಡಿದ್ದ. ಅವರು ರಾಜ್ಕುಮಾರ್ ಹೋಗ್ತಾ ಇದ್ರೆ ಮೆರವಣಿಗೆ ಏನದು, ಲಕ್ಷಗಟ್ಟಲೆ ಜನ ಸೇರೋರು. ಅದೆಲ್ಲ ಪ್ರೀತಿಯಿಂದ ಬರೋದಲ್ವಾ? ಅದು ರಾಜ್ಕುಮಾರ್ ಮೇಲಿನ ಪ್ರೀತಿ ಗೌರವದಿಂದ ಬರೋದು. ಹಾಗೋಯ್ತು. ಅದು ಅದ್ಭುತವಾದ ಕಾನ್ಸೆಪ್ಟ್ ಅದು. ಅವರೇಕೆ, ಬಟ್ ಅಲ್ಲೂ ಒಂದು ಇದಾಯಿತು, ಸಣ್ಣ ಪ್ರಾಬ್ಲಮ್ ಆಯಿತು. ಅಭಿಮಾನಿ ಸಂಘ ಇದೆ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಅಲ್ಲಿ ಟಿ ವೆಂಕಟೇಶ್ ಅವರು ಕಾರ್ಯದರ್ಶಿ, ಸಾರಾ ಗೋವಿಂದು ಅಧ್ಯಕ್ಷನ ಹೀಗೆ ಆಗಿದ್ದರು ಆ ಟೈಮ್ನಲ್ಲಿ. ಅಲ್ಲಿ ಒಬ್ಬರು ಎಲೆಕ್ಷನ್ ನಿಂತಿದ್ದರು, ಅಭಿಮಾನಿಗಳ ಹೆಸರು ಹೇಳ್ಕೊಂಡ್ರು, ಅಭಿಮಾನಿ ಸಂಘದ ಹೆಸರು ಹೇಳ್ಕೊಂಡು. ಸೊ ಪಾರ್ವತಮ್ಮನಿಗೆ ಇರಿಟೇಟ್ ಆಯಿತು, ನಿಲ್ಲಿಸಿ, ಅಭಿಮಾನಿ ಸಂಘ ಮುಗಿಸಿ ನಿಲ್ಲಿಸಿ, ಅದನ್ನು ಮುಂದೆ ಇರಬಾರ್ದು ಅಂಥೇಳಿ ತೀರ್ಮಾನ ಮಾಡಿ ಒಂದು ರೂಲ್ ಮಾಡಿಬಿಟ್ರು ಪಾರ್ವತಮ್ಮ. ಇವತ್ತಿಗೂ ಅಷ್ಟು ಅಭಿಮಾನಿ ಸಂಘ ಇಲ್ಲ. ಬಟ್ ನಾವು ಸಾರಾ ಗೋವಿಂದ ಅಧ್ಯಕ್ಷ ಅಂತೇಳಿ ಈಗಲೂ ಹೇಳೋದು ಇದಿಲ್ಲ ಇಲ್ಲ. ಅಂದರೆ ಅದೊಂದು ಸಣ್ಣ ಕಾರಣಕ್ಕಾಗಿ ಇಡೀ ಅಷ್ಟು ದೊಡ್ಡ ಬಳಗನೇ ನಿಲ್ಲಿಸಿದ್ದಿದ್ದಾರೆ ಪಾರ್ವತಮ್ಮ. ಈಗ ಯಾರಾದರೂ ಬೇಕಿತ್ತಲ್ಲ. ಕರೆಕ್ಟ್. ಅಟ್ಲೀಸ್ಟ್ ದರ್ಶನ ಆದರೂ ಹೇಳ್ಬೋದಿತ್ತು. ಹೌದು, ಹೇಳೋ ಅವಕಾಶ ಇಲ್ವಾ? ಅದು ಗೊತ್ತಿಲ್ಲ. ಈ ಕೋರ್ಟಿನ ಈ ಕಾನೂನು ಇದರ ಮಧ್ಯೆ ಹೇಳಿಕೆ ಕೊಡೋದು ತಪ್ಪಾಗುತ್ತೆ ಅನ್ನೋದು ಅದು ಗೊತ್ತಿಲ್ಲ, ಬಟ್ ಹೇಳ್ಬೋದು. ನಿಮ್ಮ ಮುಂದೆ ಬೆಳೆದಂತಹ ಸ್ಟಾರ್ಗಳನ್ನು ಅವ್ರು ನೋಡಿರ್ತಾರೆ, ಅವರ ಒಂದಿಷ್ಟು ಉದಾಹರಣೆಗಳನ್ನ ಅವ್ರಿಗೆ ಹೇಳಿದರೆ, ಸೊ ಎಲ್ಲ ಒಂದು ಕಡೆ ಅವ್ರಿಗೊಂದು ಸ್ಫೂರ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಆ್ಯಂಡ್ ಏನಂದರೆ ಸರ್, ನೀವು ಹೇಳ್ತಾ ಇದ್ರಿ ಆವಾಗಲೇ, ಗಣೇಶ್ ಆಗಿರಬಹುದು, ಆ್ಯಂಡ್ ವಿರಾಜ್ ಭಟ್ರ್ ಆಗಿರ್ಬೋದು, ದುನಿಯಾ ಸೂರಿ ಇರ್ಬೋದು, ಶ್ರೀನರ್ ಕಿಟ್ಟಿ ಇರಬಹುದು, ಈ ಒಂದು ಟೀಮ್ ಇದೆಯಲ್ಲ ಸರ್, ಆ ಟೀಮು ಬಗ್ಗೆ ಹೇಳುವಂಥದ್ದಾದರೆ, ನೀವು ಆವಾಗಲೇ ನಾವೇನೋ ಮಾತಾಡ್ತಾ ಇದ್ವಿ, ಈ ಟೀಮು ವಿಚಾರವಾಗಿ ನೀವು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ ಸರ್. ಹೆಂಗಿತ್ತು ಸರ್ ಆ ವಿಚಾರವಾಗಿ ಅನ್ನೋದಾದರೆ? ಯೋಗರಾಜ್ ಭಟ್ರು ಮಣಿ ಸಿನಿಮಾ ಶೂಟಿಂಗ್ ಮಾಡಿದಾಗ ನೀಲೇಶ್ವರ ಕೇರಳದಲ್ಲಿ, ಅಲ್ಲಿ ನಾನು ಹೋಗಿದ್ದೆ, ನದಿ ಸೈಡಲ್ಲಿ.
ಅಲ್ಲಿ ಸೂರಿ ಆರ್ಟ್ ಡೈರೆಕ್ಟ್ರು. ಓಕೆ, ಆ ಸಿನಿಮಾಗೆ. ಆರ್ಟ್ ಡೈರೆಕ್ಟರ್ ಅಂತ ಕೂತ್ಕೊಂಡು ಆರ್ಡರ್ ಮಾಡೋದಲ್ಲ, ತಾನೇ ಪೋಸ್ಟ್ ಬರೆಯೋದಾಗಲಿ, ಡಿಸೈನ್ ಮಾಡೋದಾಗಲಿ, ಅಲ್ಲಿ ಅದು ಬೇಕು ಇದು ಬೇಕು ಅಂತ ಮಾಡೋದಾಗಲಿ ಎಲ್ಲ ಸೂರಿ ಆಗಿದ್ದು. ಆತ ಬೆಳೆದ ಹತ್ರ ನನ್ನದು, ನಾನು ಬೆಳಿಬೇಕು. ದುನಿಯಾ ಸಿನಿಮಾಕ್ಕೆ ದುಡ್ಡು ತಗೊಳ್ಳಿಲ್ಲ ಆತ. ನನ್ನ ಸಿನಿಮಾ ಅಂತೇಳಿ ಎಲ್ಲೋ ಕೂತ್ಕೊಂಡು ಬರೆದ ಸ್ಕ್ರಿಪ್ಟ್ ಕ್ಲಿಕ್ ಆಯಿತು. ಕ್ಲಿಕ್ ಆದಮೇಲೆ ಪ್ರೊಡ್ಯೂಸರ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಒಂದು ಅಮೌಂಟ್, ನಮ್ಮ ಎದುರೇ ಅಮೌಂಟ್ ಅನೌನ್ಸ್ ಮಾಡಿದ್ರು. 47 ಲಕ್ಷ ಅವ್ರಿಗೆ ಕೊಟ್ಟರು, 47. ಅದು ಕ್ಯಾಶ್ ಅಂತಲ್ಲ, ಒಂದು ಮನೆ ಮಾಡಿಸಿಕೊಟ್ರು ಸೂರಿಗೆ. ಸೊ ಅದು ಯಾಕೆ ಬಂತು? ಅವ್ರಿಗೆ ಕೊಡಬೇಕು ಅಂತ ಅನಿಸಿದಾಗೆ, ಒಳ್ಳೆ ಸಿನಿಮಾ ಮಾಡಿದಾನಪ್ಪ, ಅದರಿಂದ ಎಲ್ಲರೂ ಕ್ಲಿಕ್ ಆಗಿದ್ದಾರೆ. ಭಟ್ರು ಅಷ್ಟೇ. ಈಗಿನ ಭಟ್ರ ಬಗ್ಗೆ ನಾನು ಮಾತಾಡ, ನಾನು ಬರೆದಿದ್ದೆಲ್ಲ ಜನ ಹಾಡು ಕೇಳ್ತಾರೆ, ಸಂಭಾಷಣೆ ಕೇಳ್ತಾರೆ, ನೋಡ್ತಾರೆ. ಭಟ್ರು ಎದುರು ಸಿಕ್ಕಿದ್ರು ನಾನು ಇದನ್ನೇ ಹೇಳೋದು, ಭಟ್ರು ಏನೋ ಬದಲಾಗಿ ಚಾರ್ಜ್ ಕಮ್ಮಿ ಆಯಿತಾ? ಅಕಸ್ಮಾತ್ ಈಗ ಪುಟ್ಟಣ್ಣ ನಡೀತಿದ್ರು ಕೂಡ ಸಾಧ್ಯ ಇರಲಿಲ್ಲ. ಹೌದು, ಆಯಿತು. ಜಮಾನ ಅಂತ ಒಂದು ಇದೆಯಲ್ಲ, ಅದೆಲ್ಲ ಆಯಿತು. ಮಣಿರತ್ನಂ ಎಂತೆಂಥ ಡೈರೆಕ್ಟ್ರ್ ಎಲ್ಲ ಹೇಗಿದ್ದಾರೆ ಅಂತ ಗೊತ್ತು. ಅದರಲ್ಲಿ ಉದ್ಭವ ಆಗೋದು ತುಂಬ ಕಷ್ಟ. ಅವರ ಸ್ಟ್ರೆಂತ್, ಅದು ಅವರು ಏನು ಯೋಚನೆ ಮಾಡ್ತಾರೋ ಅದೆಲ್ಲ ಮುಗ್ದಿರ್ತದೆ. ಸೊ ರಿಟೈರ್ಮೆಂಟ್. ನೆಕ್ಸ್ಟ್ ಮುಂಗಾರು ಮಳೆ ರಿಲೀಸ್ ಆದಾಗ ಅದನ್ನು ನೋಡಿಬಿಟ್ಟು ನಾನು ಪ್ರೆಸ್ ಶೋಗೆ ಹೋಗಿರಲಿಲ್ಲ. ಅದು ನೋಡ್ಬಿಟ್ಟು ಭಯಂಕರ ಖುಷಿ ಆಗ್ಬಿಡ್ತು. ಎಂಥ ಸಿನಿಮಾ ಮಾಡಿದ್ದಾರೆ ಭಟ್ರು ಅಂತೇಳಿ. ಸೀದಾ ನಾವೇ ಪ್ರೆಸ್ ಮೀಟ್ ಅರೇಂಜ್ ಮಾಡಿದೆವು. ಮಾಡಿಬಿಟ್ಟು ಅವ್ರಿಗೆ ಒಂದೊಂದು ಇದು ಕೊಡೋದು, ಬೊಕ್ಕೆ ಕೊಡೋದು ಅಂಥೇಳಿ ಹೋದ್ವಿ. ಇದೇ ಗ್ರೀನ್ ಹೌಸ್ ಸೆಲ್ಲರ್ನಲ್ಲಿ ಎಲ್ಲರಿಗೆ ಬೊಕ್ಕೆ ಕೊಟ್ಟು ತುಂಬ ಅದ್ಭುತ ಸಿನಿಮಾ ಮಾಡಿದ್ದೀರಿ ಅಂತೇಳಿ. ಆಗ ಸಿನಿಮಾ ಫ್ಲಾಪ್ ಆಗಿತ್ತು, ಅಂದರೆ ಜನ ನೋಡ್ತಾ ಇದ್ದರು. ಸ್ಟಾರ್ಟಿಂಗ್ 2 ವಾರ 3 ವಾರ ಏನೋ ಜನ ನೋಡೇ ಇಲ್ಲ. ಅವರು ಎಲ್ಲರೂ ಅಳ್ತಾ ಕೂತ್ಕೊಂಡು, ಗಣೇಶು ಪ್ರೊಡ್ಯೂಸರ್, ಅವರು ನಮ್ಮ ಐ ಕೃಷ್ಣಪ್ಪ ಅವರು, ಇವರೆಲ್ಲ ಅಲ್ಲಿ ಗಂಗಾಧರ್ ಅಂತ ಇದ್ದಾನೆ, ನಿಜವಾಗ್ಲೂ ಅದನ್ನೆಲ್ಲ ಪ್ರೊಡಕ್ಷನ್ನಲ್ಲಿ ಅವರು ಆ ಥರ ನೋಡ್ಕೊಂಡಿದ್ದು. ಅಳ್ತಾ ಕೂತ್ಕೊಂಡ್ಬಿಟ್ರು. ಅಂಥ ಅದ್ಭುತವಾದ ಸಿನಿಮಾ. ಆಗ ಅದೇ ಪ್ರೆಸ್ ಮೀಟಲ್ಲಿ ಮೆಲ್ಲ ಬಂದು ಒಂದು ಕಿವಿ ಮಾತು ಹೇಳಿದೆ ಭಟ್ ಹತ್ರ, 5 ವರ್ಷ ಸಿನಿಮಾ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳಿ, ಮಾಡಬೇಡಿ. ಈ ಹೆಸರು ಇದೆಯಲ್ಲ ಅಲ್ಲಿವರೆಗೆ ಇರುತ್ತೆ. 5 ವರ್ಷ ಏನು ಮಾಡಿ, ಈಗಲೂ ಇದೆಯಲ್ಲ, ಎಷ್ಟು ವರ್ಷ ಆಯಿತು? ಹೌದು ಸರ್, ಆಲ್ರೆಡಿ ಹಾಗೆ. 5 ವರ್ಷದಲ್ಲಿ ನಿಯತ್ತಾಗಿ ಕೂತು ಪಟ್ಟಿಡಿದು ಒಳ್ಳೆ ಸ್ಕ್ರಿಪ್ಟ್ ಮಾಡಿ, ಒಳ್ಳೆ ಕತೆ ಹಾಸ್ಕೊಳ್ಳಿ. ಅದು ಬಿಟ್ಟು ಮತ್ತೇನೋ ಮಾಡಬೇಕು, ಜನ ಅಲ್ಲಿ ಡಿಮಾಂಡ್ ಬಂತು, ದುಡ್ಡು ಬಂತು ಅಂತೇಳಿ ನೀವು ಏನೇನೋ ಮಾಡಲಿಕ್ಕೆ ಹೋದರೆ ಭಟ್ರಾಗಿ ಉಳಿಯಲ್ಲ. ಭಟ್ರಾಗಿ ನೀವು ಉಳಿದಿರೋದು, ನಿಮ್ಮನ್ನು ಸೃಷ್ಟಿ ಮಾಡಿರೋದು ಒಂದು ಮುಂಗಾರು ಮಳೆ ಅಂತ ಒಂದು ಕಿವಿ ಮಾತು ಹೇಳಿದ್ದೆ. ಏನಾಯ್ತು ಆಮೇಲೆ? ಅಷ್ಟೇ, ಒಂದು ಗಾಳಿಪಟನ, ಒಂದು ಯಾವುದು ಹೇಳುವಂಥದ್ದು ಇಲ್ಲವೇ ಅಲ್ಲ, ಮಟ್ಟಕ್ಕೆ ಹೋಗೋದಿಲ್ಲ. ಬಟ್ ಸಕ್ಸಸ್ ಅನ್ನುವಂಥದ್ದು ಸರ್ ತಲೆಗೆಡ್ಸ್ಕೊಂಡಾಗ ಈ ಥರ ಆಗುತ್ತಾ ಅಂತ? ಖಂಡಿತ ಆಗುತ್ತೆ. ನಾನು ಬರೆದಿದ್ದೆ ವೇದವಾಕ್ಯ, ನಾನು ಕಬ್ಬಣನೇ ಜನ ಹಾಡು ಕೇಳಬೇಕು, ಇದೆಲ್ಲ ಹುಸಿ. ತಕ್ಷಣಕ್ಕೆ ಜನ ಇಂಟ್ರೆಸ್ಟ್ನಲ್ಲಿ ಕುಣಿಬೋದು, ಹಾಡನ್ನು ಸ್ವೀಕರಿಸ್ಬೋದು. ಅದು ನೀವು ಶಾಶ್ವತವಾಗಿ ಉಳಿಯಲ್ಲ. ರೀ, ಶಾಶ್ವತವಾಗಿ ಉಳಿಯೋದು ನಾಗರಾಹು ಸಿನಿಮಾ, ಶರಪಂಜರ, ಪುಟ್ಟಣ್ಣ ಏನು ಮಾಡಿದ್ದಾರೋ ಅದರ ಹಾಡುಗಳು, ಅದರ ದೃಶ್ಯಗಳು ಕಣ್ಮುಂದೆ ಬರುತ್ತೆ ಯಾವತ್ತಿದ್ದರೂ ಕೂಡ. ಅದು ಮರೆಯಾಗಲ್ಲ. ಪುಟ್ಟಣ್ಣ ಯಾವತ್ತೂ ಸಾಯಲ್ಲ. ಅಂಥ ಸಿನಿಮಾದ ಮೂಲಕ ಬದುಕಿರ್ತಾರೆ ಅವರು. ಆದ್ರಿಂದಲೇ ಪುಟ್ಟಣ್ಣ ಕಣಗಳ ಅವಾರ್ಡ್ ಇರೋದು. ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿದವರಿದ್ದಾರೆ, ದೊಡ್ಡ ಹಿರಿಯರಿದ್ದಾರೆ. ಇವರ ಹೆಸರಿನಲ್ಲಿ ಯಾಕೆ ಬಂತು ಅಂದರೆ 80% ಸಿನಿಮಾ ಗೆದ್ದಿದೆ. ಯಾರಿಗೂ ಪ್ರೊಡ್ಯೂಸರಿಗೆ ಮೋಸ ಆಗಿಲ್ಲ ಅಲ್ವಾ ಸರ್? ಯಾಕಂದರೆ ನಾನು ಯಾಕೆ ಕೇಳಿದೆ ಅಂದರೆ ಸರ್, ಎಷ್ಟೋ ಜನ ಯಶಸ್ಸು ಅನ್ನುವಂಥದ್ದನ್ನು ನನಗೊಬ್ರು ಮಾತು ಹೇಳ್ತಾರೆ ಸರ್, ಯಶಸ್ಸು ಆಗುವಂಥದ್ದು ದೊಡ್ಡದಲ್ಲ, ಅದನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ತುಂಬ ದೊಡ್ಡ ಕೆಲಸ ಅಂತ ಹೇಳ್ತಾರೆ. ತುಂಬ ಕಷ್ಟ, ಎಷ್ಟು ಸವಾಲಾಗುತ್ತಲ್ವ ಸರ್ ಅದು? ಈಗ KGF ಫಸ್ಟ್ ಬಂತಲ್ಲ, ನಿಜ ಹೇಳಬೇಕಂದ್ರೆ ನನಗೇನು ಇಷ್ಟ ಆಗಿಲ್ಲ, ಏನೂ ಇಷ್ಟ ಆಗಿಲ್ಲ. ಬೈಕೊಂಡೇ ಬಂದಿದ್ದೆ. ಏನಾಯಿತು? ನನ್ನ ಒಪಿನಿಯನ್ ಹೋಯ್ತು. ಅದು ಅಲ್ಲಿ ಜನ ನೋಡಿದ್ರು ಕೋಟಿ ಗಟ್ಟಲೆ, ಎಷ್ಟು ಕೋಟಿಯಿಂದ ಲೆಕ್ಕ ಇಲ್ಲ ಕಲೆಕ್ಷನ್ ಆಯಿತು. ಸೆಕೆಂಡ್ ಫಿಲ್ಮ್ ಬರುವಾಗ ಅವ್ರಿಗೆ ರಿಸ್ಕ್ ಇದೆ. KGF 2 ಬರುವಾಗ ತುಂಬ ರಿಸ್ಕ್ ಇತ್ತು, ಬಟ್ ಅದರಲ್ಲೂ ಇನ್ನೂ ಹೆಚ್ಚು ಇದು ಮಾಡಿ ಯೋಗ ಮತ್ತು ಯೋಗ್ಯತೆ ಇದೆಯಲ್ಲ, ಅದು ವರ್ಕ್ ಮಾಡಿದರೆ ನಮ್ಮ ಮಾತು ಯಾವುದೂ ನಡೆಯಲ್ಲ. ಅದು ಮೀರ್ಕೊಂಡು ಹೋಗ್ತಾ ಇರ್ತದೆ ಯಶ್ಯಾಗೆ. ಅದು ರಾಕೆಟ್ ಇಲ್ಲ. ಯಾಕಂದರೆ ನಾನು ಈ ಎಷ್ಟೋ ಜನ ಕೆಳಗೆ ಬೀಳುವಂಥವ್ರು ಇದೇ ಒಂದು ಕಾರಣಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಹತ್ತಿರದಿಂದ ನೀವು ನೋಡಿರ್ತೀರ, ಎಷ್ಟೋ ಜನಗಳನ್ನು ಬೆಳೆದವ್ರನ್ನೂ ನೋಡಿದ್ದೀರಾ, ಕೆಳಗಡೆ ಬಿದ್ದವ್ರು ನೋಡಿದ್ದೀರಾ. ಎಲ್ಲವನ್ನ ನೀವು ಸಮಾನವಾಗಿ ಇಂಡಸ್ಟ್ರಿಯನ್ನು ಪ್ರೇಕ್ಷಕನಿಗೆ ಅದು ಯಾವುದೂ ಬೇಡ. ಯೋಗರಾಜ ಭಟ್ರು ಬೇಡ ಬೇಕಾಗಿಲ್ಲ, ಗಣೇಶ್ ಬಗ್ಗೆ ಯಾರು
ಈಗ ಅದನ್ನೇ ಹೇಳ್ತಾ ಇರೋದು. ಮತ್ತೆ ಮತ್ತೆ ಅದನ್ನೇ ಒಂದು ಸಿನಿಮಾನ ಇಟ್ಕೊಂಡು ನಾವು ಈಗ ಸಕ್ಸಸ್ ಅದನ್ನು ನೋಡಿ ಅಂತೇಳಿ ಹೇಳಿದ್ರು ಅದು ಬೇಜಾರು. ಒಂದು ಸಿನಿಮಾನ ಇಟ್ಕೊಂಡು ಕಾಂತಾರ ಅದನ್ನು ಇಟ್ಕೊಂಡು ನೋಡಿ ಅಂಥ ಸಿನಿಮಾ ಬಂತು ಅಂತ ಹೇಳಿ ಹೇಗೆ ಇದು ಮಾಡ್ತಾರೆ? ಜಡ್ಜ್ ಮಾಡ್ತಾರೆ ಇಡೀ ಇಂಡಸ್ಟ್ರಿಯನ್ನ. ನೆಕ್ಸ್ಟ್ ಮಾಡೋ ನಾವು ಎಷ್ಟು ರಿಸ್ಕ್ ಇದೆ ಹೌದು 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 ಆ ಜವಾಬ್ದಾರಿಗಳು. ಅಲ್ವಾ? ಈ ಮಟ್ಟಕ್ಕೆ ಒಂದು ಸಿನಿಮಾ ನೋಡ್ಲಿಕ್ಕೆ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರೆ ಎಂತ ಅಂತ ಅಭಿಮಾನ ನಮಗೆ. ಅಲ್ವಾ ಸರ್? ಖುಷಿ. ಖುಷಿ ಆಗುತ್ತೆ ಅದೊಂಥರ. ಯಾವುದೇ Proud. ಥಿಯೇಟರ್ನವರು 6 ಗಂಟೆಗೆ, ನಾನು 6 ಗಂಟೆಗೆ 4 ಗಂಟೆಗೆಲ್ಲ ಬೆಳಿಗ್ಗೆ ಸಿನಿಮಾ ನೋಡಿದ್ದು ರಾಜ್ಕುಮಾರ್ ಟೈಮ್ನಲ್ಲಿ. ಅದು ಈಗ ಆಗ್ತಾ ಇದೆ. ಯಾವ ರಾಜ್ಕುಮಾರ್ ಇಲ್ಲ ಅಲ್ಲಿ ಆ ಸಿನಿಮಾದಲ್ಲಿ. ಹೇಗೆ ಹೋಗ್ತಾ ಇದೆ? ಅದರ ಸಬ್ಜೆಕ್ಟೇ ರಾಜ್ಕುಮಾರ್ ಅಷ್ಟೇ. 6 ಗಂಟೆಗೆ ಹೋಗ್ಬೇಕಿದ್ರೆ ಎಷ್ಟು ತಯಾರಿ ಮಾಡಿರ್ಬೇಕು ಆ ಮನುಷ್ಯ, ಆಡಿಯನ್ಸ್. ಅವು ಸುಳ್ಳು. ಒಂದು ಈ ಪಬ್ಲಿಸಿಟಿ ಅಲ್ಲಿ ಏನು ಖರ್ಚು ಮಾಡಿಲ್ಲ ಅವರು, ಏನು ಖರ್ಚು ಮಾಡಿಲ್ಲ. ಇಲ್ಲ ಇಲ್ಲ ಏನಿಲ್ಲ. ಅದು ಲಾಭ ಅದಾರೆ. ಏನೂ ಇಲ್ಲದಿದ್ದರೆ ಪಬ್ಲಿಸಿಟಿ ಖರ್ಚು ಮಾಡೋದಿರುವುದಿಲ್ಲ, ಅದು ಲಾಭ ಅವ್ರದ್ದು. ಅದು ಬಿಟ್ಟು ಈಗ ಬಿಡಿ, ಅದು ಎಲ್ಲಿಗೂ ಹೋಯ್ತು ಅಂತ ಒಂದು ಸಿನಿಮಾ. ಅದು ಅನ್ಸುತ್ತೆ ಒಂದು ಸಿನಿಮಾ ನಿಂತ್ಕೊಂಡು ಅದು ಸಕ್ಸಸ್ ಇಡೀ ಇಂಡಸ್ಟ್ರಿನ ನಾವು ಈಗ ಮಾತಾಡ್ತಾ ಇದ್ದೀವಲ್ಲ, ಅದು ಸರಿನಾ ಅಂತ ಅದು ಕೂಡ ಅನ್ಸುತ್ತೆ. ಬಟ್ ಒಂದು ತೋರೋದೀಪ, ಒಂದು ತೋರು ಬೆರಳು ಯಾರಿಗೆ ತೋರಿಸೋದಿದ್ರೆ ಅದು ಆ ಸಿನಿಮಾಕ್ಕೆ. ಅಂದರೆ ನಾನು ಹೇಳಿದ್ದೇನೆಂದರೆ ಸರ್, ಈಗ ಆ ಟೈಮಲ್ಲಿ ನೀವು ಹೇಳಬೇಕಾದ್ರೆ ಒಂದು ಇದರಲ್ಲಿ ಸಿನಿಮಾಗಳು ವಾರಕ್ಕೆ ರಿಲೀಸ್ ಆದರೆ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಗಳಾಗ್ತಾ ಇದ್ವು. ಅಂದರೆ ಜನಗಳು ಬರ್ತಾ ಇದ್ರು. ಇವಾಗ ಒಂದು ಸಿನಿಮಾ ಓಕೆ ಯಾವತ್ತೋ ಒಂದಿನ ಆಗುತ್ತೆ, ಬಟ್ ಅವತ್ತು ಒಂದು ಥಿಯೇಟ್ರಲ್ಲಿ ಒಂದು ಸಿನಿಮಾ ಹಿಟ್ ಆಗ್ತಾ ಇತ್ತು, ಇನ್ನೊಂದು ಥಿಯೇಟ್ರಲ್ಲಿ ಇನ್ನೊಂದು ಸಿನಿಮಾ ಹಿಟ್ ಆಗ್ತಾ ಇತ್ತು. ಅಂದರೆ ಎಲ್ಲ ಸ್ಟಾರ್ಗಳು ಸಿನಿಮಾಗಳು ಹಿಂಗೆ ಆಗ್ತಾ ಇರುವಂಥದ್ದನ್ನು. ಬಟ್ ಇವತ್ತು ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ಸ್ಟಾರ್ಗಳು ಸಿನಿಮಾ ಮಾಡ್ತಾ ಇಲ್ಲ. ಅಂದರೆ ಅವ್ರ ಅಭಿಮಾನಿ ವರ್ಗ ಅಂತ ಇರುತ್ತಲ್ವ ಸರ್, ಅವ್ರದ್ದೇ ಆದಂಥ ಒಂದು ಅಭಿಮಾನಿ ವರ್ಗಗಳು. ಅವ್ರು ಸಿನಿಮಾ ಮಾಡಿ ಬೇಗ ವರ್ಷಕ್ಕೆ 1-2 ಸಿನಿಮಾ. ಯಾಕಂದ್ರೆ ನೀವು ನೋಡಿರ್ತೀರ ಸರ್, ತುಂಬ ಹತ್ರದಿಂದ ನೀವು ನೋಡಿದ್ರೆ ಅವತ್ತು ಸಿನಿಮಾಗಳು ಬರ್ತಿರುವಂಥದ್ದು. ಅದು ಬೇಡ, ಪ್ರಶ್ನೆ ಗೊತ್ತಾಯ್ತು. ಸುಖವನ್ನು ಎಂಜಾಯ್ ಮಾಡೋದು ಯಾವಾಗ ಅವರು? ಓಕೆ, ಒಂದು ಸಿನಿಮಾ ಸೂಪರ್ ಹಿಟ್ ಆಗಿಬಿಟ್ರೆ ಆ 4 ವರ್ಷ ಎಂಜಾಯ್ ಮಾಡ್ತಾರೆ. ಆ ದುಡ್ಡಿದೆ ಕೋಟಿಗಟ್ಟಲೆ. ಏನು ನಾವು 1000 ಗಟ್ಟಲೆ 100 ಗಟ್ಟಲೆ ರಾಜ್ಕುಮಾರ್ ಟೈಮ್ನಲ್ಲೇ ಅವರೆಲ್ಲ ನೋಡಿದ ಅಷ್ಟೇ. ನಾವು ಫೀಲ್ಡಿಗೆ ಬಂದಾಗ ಏನು ಮಾತಾಡ್ಕೊಂಡಿದ್ದೀವಿ ಅಂದ್ರೆ ಹಿರಿಯರು ಮಾತಾಡ್ತಾ ಇದ್ರು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ ಅಂತ ನಾವು ಮಾಡ್ತಾಯಿದ್ದ ಕೆಲಸ ನೋಡ್ಕೊಂಡು. ಈಗ ನಾನು ಆ ಹಂತದಲ್ಲಿದ್ದೀನಿ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಂತ. ಹಾಗಾಗಿದೆ ಪರಿಸ್ಥಿತಿ. ನಿಜ ಸರ್. ಯಾಕಂದರೆ ಬೆಳವಣಿಗೆ ಆದರೆ ನಮ್ಮ ಉದ್ಯಮ ಬೆಳೆದ್ರೆ ಇನ್ನೂ, ಯಾಕಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನಮ್ದು ಇವಾಗ ಆಲ್ರೆಡಿ ದೊಡ್ಡ ಮಾರ್ಕೆಟ್ ಬೆಳೀತಾ ಇರುವಂಥದ್ದು ಇರ್ಬೋದು. ಇದೆಲ್ಲವನ್ನ ನೋಡಿದಾಗ ಸರ್, ಕೊನೆಯದಾಗಿ ನನಗೆ ಯಾಕಂದರೆ ಸಾಕಷ್ಟು ವರ್ಷಗಳೇ ನೀವು ನೋಡಿದ್ರಿ, ಇಂಡಸ್ಟ್ರಿ ನೋಡಿದ್ರಿಂದ ನಾನು ಕೇಳ್ತಿರುವಂಥದ್ದು, ಆರ್ ಯು ಹ್ಯಾಪಿ ಸರ್? ನಾನು ಇಲ್ಲಿ ಕೂತ್ಕೊಂಡಾಗಲೇ ಫಸ್ಟ್ ಹೇಳಿದ್ದು ನಮ್ಮದು ಅಲ್ಲ, ವಾಪಸ್ ನೋಡಿದಾಗ ನನಗೆ ಇಂಡಸ್ಟ್ರಿ ಆ ಕೊರಗು, ಆ ಒಂದು ಯೋಚನೆ ಯಾವುದೂ ಇಲ್ಲ, ಅದು ನೆನಪಿದೆ. ಹಾಂ, ಕೂತ್ಕೊಂಡು ನಾವು ಒಬ್ಬನೇ ಕೂತ್ಕೊಂಡಾಗ ನೆನಪಿಸಿ ಕಣ್ಣೀರು ಹಾಕೋದಿವಿ. ಎಂಥ ಲೈಫಿಂದ ಎಲ್ಲಿಗೆ ಬಂದೆ ಅಂತೇಳಿ. ತಪ್ಪು ಮಾಡಿದೆ ಅನ್ಸುತ್ತೆ. ಇಲ್ಲ ಯಾವತ್ತಿಲ್ಲ. ನಾನು 7 ಜನ್ಮದಲ್ಲೂ ಕೂಡ ನಾನು ಒಬ್ಬ ಫಿಲ್ಮ್ ಜರ್ನಲಿಸ್ಟ್ ಆಗಿ ಇಡಲಿಕ್ಕೆ ಇಷ್ಟಪಡೋನು ಸರ್ ನಾನು. ಶಿವು, ನಿಜವಾಗ್ಲೂ ಇದು ಒಂದು ಜನ್ಮ ಅಲ್ಲ, 7 ಜನ್ಮ ಇದ್ದರೆ ನಾನು ಫಿಲ್ಮ್ ಜರ್ನಲಿಸ್ಟ್ ಆಗಿ ಇರಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಶ್ರಮ ಇದೆಯಲ್ಲ, ನನ್ನ ನಿಯತ್ತು, ಅದು ನನಗೆ ಎಲ್ಲವನ್ನೂ ಕೊಟ್ಟಿದೆ. ಅದಕ್ಕೆ ಹೇಳೋದು. ನಿಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬ ನಿಂತ್ಕೊಂಡು ಈ ಇಂಡಸ್ಟ್ರಿಯನ್ನು ನಂಬ್ಕೊಂಡು ನಾನು ಹಾಳಾದೆ ಅಂತೇಳಿ ಹೇಳ್ತಾನೆ ಅಂತೇಳಿ ಇಟ್ಕೊಳ್ಳಿ. ಹೇಳಿದ್ದಾರೆ ಸಾಕಷ್ಟು ಜನ. ಈ ಗಾಂಧಿನಗರ ನಂಬ್ಕೊಂಡು ಫುಟ್ಪಾತ್ ಆದೆ ಅಂತೇಳಿ ಹೇಳ್ತಾರೆ. ನಾನು ಸುಮ್ಮನೆ ಇರಲ್ಲ, ಎದ್ದು ನಿಂತೆ ಇಂಡಸ್ಟ್ರಿಯನ್ನು ಯಾವ ಕಾರಣಕ್ಕೂ ಬೈಬೇಡ. ಅದೇ ಇಂಡಸ್ಟ್ರಿಯಲ್ಲಿ ಬಂದವರು ಉಪೇಂದ್ರ, ಅದೇ ಇಂಡಸ್ಟ್ರಿ ದರ್ಶನ್ ಬಂದವರು, ಗಣೇಶ್ ಬಂದವರು, ಎಲ್ಲ ಬಂದವರು ಏನಾದರೂ ನೀನು ಸರಿ ಇಲ್ಲ, ನಿನ್ನನ್ನು ನೀನು ತಿದ್ದುಕೋ. ಈಗ ನೀನು ಮಾಡಬೇಕಾದ ಕೆಲಸ ಇಷ್ಟು, ಏನಂದರೆ ನೀನು ಸಿನಿಮಾದ ಬಗ್ಗೆ ಮಾತ್ರ ಮಾತಾಡು, ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಡ, ಗಾಂಧಿನಗರದ ಬಗ್ಗೆ ಮಾತಾಡ. ಆ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತೀನಿ. ಸಾಕಷ್ಟು ಸಲ ಹೇಳಿದ್ದೀನಿ. ಕೆಟ್ಟವನಾಗಿರಲಿ, ಸಿಡುಕ ಅಂತೇಳಿ ಎಂಥದೇ ಯಾರು ಏನೇ ಹೇಳಿ, ನನಗೆ ಅನಿಸಿದ್ದನ್ನು ಟಕ್ ಅಂತ ಹೇಳುವಂಥದ್ದು ಹೇಳಿದ್ದೀನಿ. ಹಾಗೆ ಹೇಳಬಾರ್ದು ಇಂಡಸ್ಟ್ರಿ ಬಗ್ಗೆ. ಇಂಡಸ್ಟ್ರಿ ಎಂಥ ಅದ್ಭುತ ಇಂಡಸ್ಟ್ರಿ. ಗಾಂಧಿನಗರದಲ್ಲಿ ಹೋಗುವಾಗ ತುಂಬ ಜನ ಇದ್ದಾರೆ ಮೋಸಗಾರರು, ಇಲ್ಲ ಅಂತಲ್ಲ, ಎಲ್ಲರೂ ಮೋಸಗಾರರು. ಎಲ್ಲರೂ ಹಣಪಟ್ಟಿ ಅನಿಸ್ಬೇಡಿ, ಒಳ್ಳೆಯ ಹೃದಯವಂತರಿದ್ದಾರೆ ತುಂಬ ಜನ. ನನ್ನ ಈ ಫೀಲ್ಡಲ್ಲಿ ಅಂದರೆ ನಾನು ಚದುರು ಚಿತ್ರಗಳು ಅಂತ ಅಂಕಣ ಬರಿತಾ ಇದ್ದಾಗ ಮರೆಯಾದ ತಾರೆ, ಮರೆ ಅಂದರೆ ಮೂಲೆಗುಂಪಾದ ತಾರೆಯರ ಮನೆಗೆ ಎಲ್ಲರೂ ಸ್ಟಾರನ್ನು ಹುಡ್ಕೊಂಡು ಹೋಗ್ತಾಯಿದ್ರು. ನಾನು ಹುಡ್ಕೊಂಡು ಹೋಗಿಲ್ಲ ಯಾರನ್ನು, ಎಲ್ಲರೂ ಅವರು ಬಂದು ನನ್ನ ಹತ್ರ ಮಾತಾಡ್ತಾರೆ ಹೊರತು ಯಾವ ಸ್ಟಾರನ್ನು ಹುಡ್ಕೊಂಡು ಹೋಗಿಲ್ಲ. ಮೂಲೆಗುಂಪಾದ ಹೊರತು ನಾನು ಹೋಗ್ತಾಯಿದ್ದೆ, ಬರಿತಾಯಿದ್ದೆ. ಅವರಿಗೆ ದುಡ್ಡಿನ, ನಾನು ಸುಮ್ಮನೆ ಹೋಗಿ ಮಾತಾಡಿಸೋದು ನನಗೆ ಸರಿ ಹೋಗಲ್ಲ. ಸೊ ಒಬ್ಬ ಪ್ರೊಡ್ಯೂಸರ್, ಕಂಜೂಸ್ ಪ್ರೊಡ್ಯೂಸರ್ ಒಬ್ಬ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ
ಸರ್ ನೀವು ಹೇಳಿ ಸರ್ ನಾವು ಕೊಡ್ತೀವಿ ಅಂತೇಳಿ ಇದ್ದಾರೆ ದುಡ್ಡು ಕೊಡೋರು ಅಸಹಾಯಕ ಕಲಾವಿದರಿಗೆ. ಒಂದು ದಿವಸ ನನ್ನ ಹತ್ರ ಒಬ್ಬರೇ ಒಬ್ಬ ವ್ಯಕ್ತಿ ಕೇಳಿದ್ದು ಅಂಬರೀಷ್. ಒಂದು ಪ್ರೆಸ್ ಮೀಟಲ್ಲಿ ನನ್ನ ಹೆಗಲ ಮೇಲೆ ಹೀಗೆ ಕೈ ಹಾಕ್ಕೊಂಡು, ಅದು ಮಾತಾಡೋ ಸ್ಟೈಲ್ ಗೊತ್ತಲ್ಲ, ನಾನು ಹೀಗಿದ್ದೀನಿ, ಹೇಗೆ ಕೈ ಹಾಕ್ಕೊಂಡು, ಗಣೇಶ್ ಹೇಗಿದ್ದೆ ಆ ಕಾಲದಲ್ಲೇ ಫಸ್ಟ್ ನಾನು ಅಲ್ಲೆಲ್ಲೋ ಅವರನ್ನು ಎಂಟ್ರಿ ಮಾಡಿದ್ದು. ಕೇಳಿದೆ, ಏನಾದರೂ ಸಮಸ್ಯೆ ಇದೆಯಾ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆಯಾ? ಏನಿಲ್ಲ ಸರ್, ಈಗ ಹೇಳಿಲ್ವ? ಹಾಗೆ ಅವ್ರ ಥರ ಅವತ್ತೇ ಹೇಳಿದ್ದೆ, ನಾನು ಆರಾಮಾಗಿದ್ದೇನೆ, ನನಗೇನು ಅವಶ್ಯಕ ಇಲ್ಲ, ಏನಾದರೂ ತೊಂದರೆ ಇದ್ದರೆ ಕೇಳಿ ನಾನು ಕೊಡ್ತೀನಿ ಅಂತ ಹೇಳಿ. ಅಂಬರೀಷ್ ಫ್ಲ್ಯಾಟ್, ಅದೇನೋ ಲಂಚ್ ಅಲ್ಲ, ಆತ ದುಡ್ಡು ಕೊಟ್ಕೊಂಡು ಪಬ್ಲಿಸಿಟಿ ಮಾಡಬೇಕಾದ್ದು ಏನೂ ಇಲ್ಲ. ಸರ್ ಒಂದು ಕೆಲಸ ಮಾಡಿ ಸರ್, ನೀವು ಏನಾದರೂ ಕೊಡೋದಿದ್ದರೆ ನನಗೆ ಕೊಡಬೇಕು, ನನ್ನ ಹತ್ರ ಕೊಡಿ, ನಾನು ಅದು ಅಸಹಾಯಕ ಕಲಾವಿದರಿಗೆ ಕೊಡ್ತೀನಿ ಅಂತ ಹೇಳಿದೆ. ಏಯ್ ಅದಕ್ಕೆ ನೀನೇಕೋ, ನಾನು ಕೊಡಲ್ಲ. ಅಂಬರೀಷ್ ಸೀದಾ ಊಟ ಮಾಡಲಿಕ್ಕೆ ಹೋದ್ರು. ಸೊ ಇಂಥ ಕ್ಯಾರೆಕ್ಟರ್ಗಳು ಇದೆ. ಇಂಥ ಜಾಗದಿಂದ ಬಂದವನು ನಾನು ಖುಷಿಯಲ್ಲಿದ್ದೀನಿ, ಆರಾಮಾಗಿದ್ದೀನಿ, ಯಾರೂ ಹೇಳಲ್ಲ, ನನಗೆ ಗೊತ್ತು, ಯಾರೂ ಹೇಳಲ್ಲ, ನಾನು ಹೇಳ್ತೀನಿ. ನನ್ನನ್ನು ಅಯ್ಯೋ ಇದನ್ನು ನಂಬ್ಕೊಂಡು ನಾನು ಉದ್ಧಾರ ಆಗಿದ್ದೀನಿ, ನನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ, ಖುಷಿಯಾಗಿದ್ದೀನಿ. ಹಳೆದ್ರೆ ನೆನಪಾಗುತ್ತೆ, ನೆನಪಾಗಲೇಬೇಕು, ಹಾಗೆ ಆಗಲೇಬೇಕು, ದುಡಿಮೆ. ಯಾರ ಮೇಲಾದರೂ ಕೋಪಗಳು ಈ ಥರ ಯಾರ ಮೇಲೆ ಇಲ್ಲ, ಕೆಲವೊಮ್ಮೆ ನನ್ನ ಮೇಲೆ ಬಂದುಬಿಡ್ತದೆ ಅಷ್ಟೇ. ಒಬ್ಬ ಕೋಪ, ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದರೆ ನನಗೆ ನಾನೇ ಥ್ಯಾಂಕ್ಸ್ ಅಂತ ಹೇಳಬೇಕು ನನ್ನ ಶ್ರಮಕ್ಕೆ. ಈಗಲೂ ಅಷ್ಟೇ, ಈ ವಯಸ್ಸಲ್ಲೂ ನಾನು ದುಡಿತಾ ಇದ್ದೀನಿ, ಜನ ಕರೀತಾ ಇದ್ದಾರೆ, ನಾನು ಮೂಲಗುಂಪಾಗಿಲ್ಲ, ಮೂಲಗುಂಪಾಗಲಿಕ್ಕೆ ನಾನು ಒಪ್ಪಲ್ಲ. ಸೊ ಕರೀತಾರೆ, ಕೆಲಸ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ. ನನಗೆ ಇಲ್ಲಿ ಮೋಸ ಮಾಡಿದವರು ಯಾರೂ ಇಲ್ಲ, ಒಂದು ಪೈಸೆ ನನಗೆ ಮೋಸ ಮಾಡಿದವರಿಲ್ಲ, ಎಲ್ಲ ಪ್ರಾಮಾಣಿಕವಾಗಿ ದುಡ್ಡು ಕೊಟ್ಟಿದ್ದಾರೆ. ಆಶ್ಚರ್ಯ, ಯಾರು ಎಲ್ಲ ಹೇಳೋದೇನೆ, ಅಲ್ಲಿ ಹೋದ ದುಡ್ಡು ಕೊಡಲ್ಲಪ್ಪ, ಇಲ್ಲಿ ಹೋದ ಸಂಬಳ ಕೊಡಲ್ಲ, ಇಂಥದ್ದೆಲ್ಲ ಹೇಳ್ತಾರೆ. ನನಗೆ ಯಾರೂ ಮೋಸ ಮಾಡಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ, ನನ್ನ ಶ್ರಮಕ್ಕೆ ತಕ್ಕ ಫಲ ನನಗೆ ಸಿಕ್ಕಿದೆ. ಆದ್ದರಿಂದ ಹೇಳ್ತಾ ಇರೋದು, ನಾನು ಖುಷಿಯಾಗಿದ್ದೇನೆ. ಗೌರವ ಅದಕ್ಕಿಂತ ಹೆಚ್ಚೇನಿದೆ, ಪ್ರೀತಿ ಗೌರವ ಅದು ಎರಡೂ ಸಿಗುತ್ತೆ, ಅದರಿಂದ ಹೆಚ್ಚು ಯಾವುದು ಎನ್ನುವುದು. ನಾನು 3 ಹೊತ್ತು ಊಟದ ಬಗ್ಗೆ ನನಗಿದೆ. ಸ್ವಲ್ಪ ಮಕ್ಕಳಿದ್ದಾರೆ, ಅಲೋಕ್ ಅಂತ ಸಿವಿಲ್ ಇಂಜಿನಿಯರ್, ಒಳ್ಳೆ ಡೂಡ್ಲ್ ಆರ್ಟಿಸ್ಟ್. ಸೊಸೆ ಇದ್ದಾರೆ, ಇವರು ಅನುಷಾ ಅಂತ, ಅವರು ಎಕ್ಸ್ಚೇಂಜರ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಇಲ್ಲೇ ಇದ್ದಾರೆ. ಅವನು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದಾನೆ. ಅಲೋಕ್ ತುಂಬ ಚೆನ್ನಾಗಿದೆ, ಆರಾಮಾಗಿದ್ದೀವಿ, ನಮ್ಮ ಪಾಡಿಗೆ ನಾವು ಆರಾಮಾಗಿ ಇದ್ದೀವಿ. ಪ್ರಿಯವರು ಕರಿತಾ ಇದ್ದಾರೆ, ಪ್ರೆಸ್ ಮೀಟ್ಗಳಿಗೆ ಬನ್ನಿ ಸರ್ ಅಂತೇಳಿ. ಬರ್ತೀನಿ ಅಂತ ಹೇಳ್ತಾನೆ. ಇನ್ನೂ ವಾರಕ್ಕೆ ಒಂದಾದರೂ ಎಲ್ಲಾದರೂ ಹೋಗಿ ಒಂದು ಫ್ರೆಶ್ ಇದಾಗಿ, ಅಥವಾ ಅಲ್ಲಿ ಹೋದರೆ ಪ್ರಾಬ್ಲಮ್ ಆಗುತ್ತಾ ಅಂತ ಅದು ಇದೆ. ಹಿಂಗಾಗೋಯ್ತಲ್ಲ, ಆಗಿದ್ದವರು ಹೀಗಾಗೋಯ್ತಲ್ಲ ಅಂತ ಅದು ಅನಿಸಿಕೆ ಬೇಡ ಅಂತೇಳಿ ಅದು ಅನಿಸುತ್ತೆ. ಏನೇ ಇದ್ದರೂ ಕೂಡ ಫೈನ್, ಐ ಆಮ್ ಫೈನ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಿಮ್ಮ ಅನುಭವಗಳು ನಮ್ಗೆ ತುಂಬ ದೊಡ್ಡದು ಸರ್. ಯಾಕಂದರೆ ನೀವು ಕಂಡಂತಹ ಸಿನಿಮಾ ರಂಗ ಇರ್ಬೋದು, ನೀವು ನೋಡಿದಂತಹ ಸ್ಟಾರ್ಗಳಿರ್ಬೋದು, ನೀವು ನೋಡಿದಂತಹ ಎಲ್ಲ ಅವತ್ತಿನ ಒಂದು ಕಾಲಘಟ್ಟ ಇರ್ಬೋದು, ಇದೇ ರೀತಿ ಸರ್ ತುಂಬ ಚೆನ್ನಾಗಿರ್ಬೇಕು ನೀವು. ಇದೇ ರೀತಿ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ನಿಮ್ಮ ಸೇವೆಗಳು ಚಿತ್ರರಂಗಕ್ಕಿರ್ಬೋದು, ಪತ್ರಿಕೋದ್ಯಮಕ್ಕಿರ್ಬೋದು, ಇದೇ ಥರ ನಡೀತಾ ಹೋಗಲಿ ಅಂತ ಕೂಡ ನಮ್ಗೆ ಕೂಡ ಆಶಾಭಾವನೆ ಕೂಡ ಸರ್. ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶಿವ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಗಣೇಶ್ ಕಾಸರಗೋಡು ಸರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.